ಹಲೋ ಮಕ್ಕಳೇ, ಎಲ್ಲ ಹೇಗಿದ್ರಿ? ವೆಲ್ಕಮ್ ಬ್ಯಾಕ್ ಟು ವಿಜ್ಞಾನ್ ಅಕಾಡೆಮಿ. ವಿಡಿಯೋ ನಂಬರ್ 3 ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್. ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್ ಅಥವಾ ಗುಡ್ ನೈಟ್. ಅರ್ಧ ರಾತ್ರಿ 2 ಗಂಟೆ ಆಗ್ತಿದೆ ವಿಡಿಯೋ ಶೂಟ್ ಮಾಡೋ ಅಷ್ಟೊತ್ತಿಗೆ. ನಿಮ್ಗೆ ಯಾವ್ದು ಬೇಕೋ ಅದನ್ನ ತಗೊಂಡು ಮಿಕ್ಕಿದ ಪಕ್ಕದಲ್ಲಿ ಹೇಳಿ, ಹಂಗಂತ ಹೇಳಿ ಗುಡ್ ನೈಟ್ ಅಂತ ಹೇಳಿ ಮಲ್ಕೋಬೇಡಿ. ಈ ಚಾಪ್ಟರ್ ನ, ಈ ವಿಡಿಯೋನ ಕಂಪ್ಲೀಟ್ ಮಾಡಿ ನಿದ್ದೆ ಮಾಡಿ. So let's start our video, that is video number 3 of electric charges and fields. ಈ ವಿಡಿಯೋ ನಲ್ಲಿ ಡಿಸ್ಕಸ್ ಮಾಡ್ತೀವಿ, that is the principle of superposition of forces. ಎರಡಕ್ಕಿಂತ ಜಾಸ್ತಿ ಚಾರ್ಜಸ್ ಏನಾದ್ರೂ ಇದ್ರೆ ಮಲ್ಟಿಪಲ್ ಫೋರ್ಸಸ್ ಬರುತ್ತೆ. ಅವಾಗ ಏನ್ ಮಾಡ್ಬೇಕು ಅದನ್ನ ಡಿಸ್ಕಸ್ ಮಾಡ್ತೀವಿ. ಆಮೇಲೆ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ದಟ್ ಈಸ್ ಈಕ್ವಿಲಿಬ್ರಿಯಂ ಆಫ್ ಚಾರ್ಜಸ್ ಅಂಡ್ ಸಿಸ್ಟಮ್. ಸೊ ಮೂರು ಚಾರ್ಜಸ್ ನ ಕೊಡ್ತೀವಿ. ಯಾವ್ದಾದ್ರು ಒಂದು ಚಾರ್ಜ್ ನ ಎಲ್ಲಿ ಪ್ಲೇಸ್ ಮಾಡಿದ್ರೆ ಪೂರ್ತಿ ಸಿಸ್ಟಮ್ ಈಕ್ವಿಲಿಬ್ರಿಯಂ ಅಲ್ಲಿ ಇರುತ್ತೆ. ಇಂಥ ಕಾನ್ಸೆಪ್ಟ್ ಮೇಲೆ ಪ್ರಾಬ್ಲಮ್ಸ್ ನ ಡಿಸ್ಕಸ್ ಮಾಡ್ತೀವಿ. ಅದಾದ್ಮೇಲೆ ವಿ ವಿಲ್ ಡಿಸ್ಕಸ್ ದ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಇನ್ ಚಾರ್ಜಸ್. ಎಸ್, ಸಿಂಪಲ್ ಹಾರ್ಮೋನಿಕ್ ಮೋಷನ್ ಆಗತ್ತೆ ಚಾರ್ಜಸ್ ಅಲ್ಲಿ. ಅದು ಹೇಗೆ ಎಲ್ಲ ನೋಡೋಣ. ಲೆಟ್ಸ್ ಸ್ಟಾರ್ಟ್ ಅವರ್ ವಿಡಿಯೋ. ಮೈಸೆಲ್ಫ್ ಮುನಿರಾಜು ಅಂಡ್ ಇದು ನಿಮ್ಮ ವಿಜ್ಞಾನ್ ಅಕಾಡೆಮಿ. ದ ಫಸ್ಟ್ ಕಾನ್ಸೆಪ್ಟ್ ಇನ್ ಅವರ್ ಟುಡೇಸ್ ವಿಡಿಯೋ ಇಸ್ ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್. ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್. ಪ್ರಿನ್ಸಿಪಾಲ್ ಅಂದ್ರೆ ನಿಮ್ಮ ಪ್ರಾಂಶುಪಾಲರು, ಪ್ರಿನ್ಸಿಪಲ್ ಅಂದ್ರೆ ಸಿದ್ಧಾಂತ. ಇದು ಯಾವ್ದ್ರ ಬಗ್ಗೆ ಮಾತಾಡತ್ತಪ್ಪ ಅಂದ್ರೆ, ಯಾವಾಗ ಎರಡಕ್ಕಿಂತ ಜಾಸ್ತಿ ಚಾರ್ಜಸ್ ಇರತ್ತೋ, ಲೆಟ್ ಅಸ್ ಕನ್ಸಿಡರ್ ಎ ಸಿಸ್ಟಮ್ ಆಫ್ ಚಾರ್ಜಸ್ ಇನ್ ಎ ಕೋಆರ್ಡಿನೇಟ್ ಸಿಸ್ಟಮ್. ಕಾರ್ಟಿಷಿಯನ್ ಕೋಆರ್ಡಿನೇಟ್ ಸಿಸ್ಟಮ್ ತಗೋತಾ ಆಕ್ಚುಲಿ ಬೇಕಾಗಿರ್ಲಿಲ್ಲ. ಸೊ ಇಲ್ಲಿ n ನಂಬರ್ ಆಫ್ ಚಾರ್ಜಸ್ ಇದೆ. ಎಷ್ಟು ಚಾರ್ಜಸ್? n ನಂಬರ್ ಆಫ್ ಚಾರ್ಜಸ್ ಇದೆ. ಸೊ n ಅಂದ್ರೆ ನೆನಪಾಗತ್ತೆ. ಒಂದು ದೊಡ್ಡ ಜೋಕ್ ಇದೆ ನನ್ನ ಲೈಫ್ ಅಲ್ಲಿ. ನಾನು ಲೇಟ್ ಆಗಿ ಹೋಗಿದ್ದೆ ಒಂದ್ಸತಿ ಕ್ಲಾಸ್ಗೆ. ನಮ್ ಪ್ರೊಫೆಸರ್ ಇದ್ಕೊಂಡು ಬೈದ್ರು. ಏನಂತ? ಬೀಂಗ್ ಎ ಪ್ರೊಫೆಸರ್, ನಾನು ಬೇಗ ಬಂದಿದ್ದೀನಿ, ನನಗೆ n ನಂಬರ್ ಆಫ್ ಕೆಲಸಗಳಿದೆ, n ನಂಬರ್ ಆಫ್ ವರ್ಕ್ಸ್ ಐ ಹ್ಯಾವ್. ನಾನ್ ಬೇಗ ಬಂದಿದ್ದೀನಿ, ನೀನ್ ಲೇಟ್ ಆಗಿ ಬಂದಿದ್ಯಾ ಅಂತ ಬೈದ್ರು. ಅದಕ್ಕೆ ನಾನು ಏನ್ ಹೇಳ್ದೆ ಗೊತ್ತಾ? ಸರ್, ಇಸ್ ದಟ್ n is 0 ಅಂತ ಹೇಳ್ದೆ. ಒಂದು ಆಚೆಗೆ ಹಾಕಿದ್ರು. ಕಮಿಂಗ್ ಬ್ಯಾಕ್, ಈಗ n ನಂಬರ್ ಆಫ್ ಚಾರ್ಜಸ್, n is not 0 here, n is an whole number. ಯಾವ್ದೋ ಒಂದು ನಂಬರ್ ಇದೆ, ನ್ಯಾಚುರಲ್ ನಂಬರ್, ಹೋಲ್ ನಂಬರ್. ಓಕೆ, n ನಂಬರ್ ಆಫ್ ಚಾರ್ಜಸ್ ಇದೆ. ಈಗ ಆ ಸಿಸ್ಟಮ್ ಜೊತೆಗೆ ಒಂದು ಪಾಯಿಂಟ್ ಚಾರ್ಜ್ ಕ್ಯೂ ನ ಕನ್ಸಿಡರ್ ಮಾಡ್ತೀನಿ. ಇವೆರಡನ್ನು ಕನ್ಸಿಡರ್ ಮಾಡಿದ್ರೆ ಕೂಲಂಬ್ಸ್ ಲಾ ಇಕ್ವೇಶನ್ ಕೊಡುತ್ತೆ. ವಾಟ್ ಇಸ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ರಿಪಲ್ಷನ್. ಇವೆರಡನ್ನು ಕನ್ಸಿಡರ್ ಮಾಡಿದ್ರೆ ಅದಕ್ಕೆ ಇನ್ನೊಂದು ಇಕ್ವೇಶನ್ ಕೊಡುತ್ತೆ. ಈಗ ಸಿಸ್ಟಮ್ ಆಫ್ ಚಾರ್ಜಸ್ ಇರೋದ್ರಿಂದ ಟೋಟಲ್ ಫೋರ್ಸ್ ಎಷ್ಟಿರತ್ತೆ ಅಂತ ಏನಾದ್ರೂ ಫೈಂಡ್ ಔಟ್ ಮಾಡ್ಬೇಕಾದ್ರೆ you need to use the principle of superposition of charges. That is, the net force acting on Q is vector sum of vector sum of all the forces acting on it. So ಈಗ ಈ ಚಾರ್ಜ್ ಮೇಲೆ ಎಷ್ಟು ಫೋರ್ಸಸ್ ಆಕ್ಟ್ ಆಗ್ತಾ ಇದೆ? ಸೊ ದಟ್ ಈಸ್ F net on this charge is equals to force acting on Q due to first charge plus force acting due to second charge plus force acting due to third charge up to the force acting due to nth charge. ಈ ಎಲ್ಲಾ ಫೋರ್ಸಸ್ ನ ಆಡ್ ಮಾಡಿದ್ರೆ ಏನ್ ಬರುತ್ತೆ? ದಟ್ ಈಸ್ ಅ ನೆಟ್ ಫೋರ್ಸ್ ಆಕ್ಟಿಂಗ್ ಆನ್ ಅ ಗಿವನ್ ಚಾರ್ಜ್. ಎಂತ ಸಮ್? ವೆಕ್ಟರ್ ಸಮ್. ಐ ರಿಪೀಟ್, ವೆಕ್ಟರ್ ಸಮ್. ನಾರ್ಮಲ್ ಆಲ್ಜಿಬ್ರಾಯಿಕ್ ಸಮ್ ಅಲ್ಲ, ವೆಕ್ಟರ್ ಸಮ್ ನ ಮಾಡ್ಬೇಕಾಗತ್ತೆ. ಸೊ ಇಷ್ಟೊಂದು ಏನ್ ಇಂಪಾರ್ಟೆಂಟ್ ಏನಲ್ಲ. ಪ್ರಾಬ್ಲಮ್ಸ್ ಗೆ ಸೀದಾ ಹೋಗೋಣ. ಲೆಟ್ಸ್ ಕಮ್ ಬ್ಯಾಕ್ ಟು ದ ಪ್ರಾಬ್ಲಮ್ಸ್. ಪಾಲಿಗಾನ್ ಟೈಪ್ ಪ್ರಾಬ್ಲಮ್ಸ್ ನ ಕನ್ಸಿಡರ್ ಮಾಡೋಣ. Let us consider an equilateral triangle. ಇದರ ಒಂದು equilateral triangle ನ ಕನ್ಸಿಡರ್ ಮಾಡೋಣ. That is ABC. ಎಂತ ಟ್ರಯಾಂಗಲ್? Equilateral triangle of side R. Such that the vertices are placed with the charges plus Q, and this is also plus Q. I'll call this point A, this is point B, and this is point C. So now my question is, find the net electrostatic force on charge at C ನಲ್ಲಿ ಒಂದು ಚಾರ್ಜ್ ಇದೆ. ಅದು ಯಾವುದು? ಪ್ಲಸ್ Q. ಈಗ ಪ್ಲಸ್ Q ಮೇಲೆ ಎರಡು ಫೋರ್ಸಸ್ ಆಕ್ಟ್ ಆಗ್ತದೆ. ದಟ್ ಈಸ್ ದ ಫೋರ್ಸ್ ಆಕ್ಟಿಂಗ್ ಡ್ಯೂ ಟು ದಿಸ್ ಫೆಲೋ and also force acting due to this fellow. So ಈಗ ಎರಡೂ ರಿಸಲ್ಟೆಂಟ್ ಹೇಗೆ ಫೈಂಡ್ ಔಟ್ ಮಾಡೋದು? ಇಟ್ಸ್ ಅ ವೆಕ್ಟರ್ ಸಮ್ ಆಫ್ ಬೋತ್ ದ ಫೋರ್ಸಸ್. ಎರಡು ಫೋರ್ಸಸ್ ನ ವೆಕ್ಟರ್ ಸಮ್ ಮಾಡಬೇಕು. ನಾರ್ಮಲ್ ಸಮ್ ಅಲ್ಲ, ಆಲ್ಜಿಬ್ರಾಯಿಕ್ ಸಮ್ ಅಲ್ಲ, ವೆಕ್ಟರ್ ಸಮ್. ಚಾರ್ಜಸ್ ಆದ್ರೆ
ಆಲ್ಜಿಬ್ರಾಯಿಕ್ ಸಮ್ ಮಾಡ್ತಿದ್ವಿ, ಬಟ್ ಫೋರ್ಸ್ ಅನ್ನೋದು ವೆಕ್ಟರ್, ದೇರ್ ಫೋರ್ ವೆಕ್ಟರ್ ಸಮ್ ಮಾಡ್ಬೇಕಾದ್ರೆ. ಸೊ ಈಗ ಇದ್ರ ಮೇಲೆ ಐ ಕನ್ಸಿಡರ್ ಹಿಯರ್. ಸೊ ಈಗ ಇದ್ರ ಮೇಲೆ ಯಾವ ಫೋರ್ಸಸ್ ಆಕ್ಟ್ ಆಗ್ತಾ ಇದೆ, ಐ ಕಾಲ್ ದಿಸ್ ಆಸ್ ಅ force acting on C due to charge at A. There is a first charge. Obviously plus charge ಇರೋದ್ರಿಂದ repulsion ಆಗತ್ತೆ, ಈ ಕಡೆಗೆ ಹೋಗುತ್ತೆ. ಅದೇ ರೀತಿ ಇದರಿಂದ ಒಂದು repulsion ಆಗತ್ತೆ. I'll call this force as F acting on C due to charge at B. ಹೌದಾ? What is this angle? ಅದೇ equilateral triangle ಅಂದ್ಮೇಲೆ ಇದು 60 ಡಿಗ್ರಿ ಇರಬೇಕು, ಹಾಗಾದ್ರೆ ಇದು ಕೂಡ 60 ಡಿಗ್ರಿನೇ ಇರಬೇಕು. Now there are two forces acting on the charge which is at C. The force FCB is given by K into Q1 Q2 divided by R square. Q1 ಏನಿದೆ, Q ಇದೆ, Q2 ಕೂಡ Q ಇದೆ, divided by R square. So that is the force acting on the charge which is at C due to charge at A. ಇಲ್ಲಿರೋ ಚಾರ್ಜ್ ಇಂದ ಇದ್ರ ಮೇಲೆ ಇಷ್ಟು ಫೋರ್ಸ್ ಆಕ್ಟ್ ಆಗ್ತಾ ಇದೆ. ಅದೇ ರೀತಿ what is the force acting on charge C due to charge at B? ಇಲ್ಲಿರೋ ಚಾರ್ಜ್ ಇಂದ ಇದ್ರ ಮೇಲೆ ಎಷ್ಟು ಫೋರ್ಸ್, ಇದ್ರ ಬಗ್ಗೆ ಇಲ್ಲಿ ಬರ್ದಿರೋದು ಒಂದು ನಿಮಿಷ, CA ಇದು ಆಗ್ಲೇ ಬರ್ದಿದ್ದು CA. ಸೊ ಈ ಫೋರ್ಸ್ ಬರ್ದೆ, ಈಗ ಈ ಕಡೆ ಫೋರ್ಸ್ ನ ಬರೀತಾ ಇದೀನಿ, ದಟ್ ಇಸ್ ಈಕ್ವಲ್ಸ್ ಟು K into Q divided by R square. ಸೊ ಎರಡು ಸೇಮ್ ಇದೆ. ಲೆಟ್ ಅಸ್ ಕಾಲ್ ದಿಸ್ ಆಸ್ FCA is equals to FCB is equal to F ಅಂತ ಕರಿತೀನಿ. ಸೊ ಇದನ್ನ ರೆಸಾಲ್ವ್ ಮಾಡ್ಕೊಳ್ಳಕ್ಕೆ ಈಸಿ ಆಗುತ್ತೆ ಅಷ್ಟೇ. ಈ ಕಡೆಗೆ ಒಂದು ಫೋರ್ಸ್ ಇದೆ, ಅದರ ವ್ಯಾಲ್ಯೂ F ಇದೆ, and another force which is making an angle 60 degree with respect to first force and same magnitude. ಈಗ resultant ನ ಹೇಗೆ find out ಮಾಡೋದು? F net is equals to square root of, ನೆನಪಿದ್ಯಾ, two vectors are making an angle theta ಅಂದ್ರೆ ಅದ್ರ resultant ಏನಿರ್ತಿತ್ತು, square root of a square plus b square plus 2ab cos theta. ಅದೇ ರೀತಿ f square plus 2ab f into cos of 60. Cos 60 is 1 by 2. So cos 60 na nanu 1 by 2 anta barkontini. 1 divided by 2, 2. Tishkau, and you get the value is f square plus f square plus f square. In barate square root of 3f square. So therefore f net is equals to square root of 3f square. F net is equals to square root of 3 into f. Under root of f square is f. F value ಏನಿದೆ ಇಲ್ಲಿದೆ ನೋಡಿ. ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಎಫ್ ಅಂಡ್ ಆಲ್ಸೋ ದಿಸ್ ಒನ್, ಎರಡು ಒಂದೇ. ಹಾಗಾಗಿ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದೆ, ಸ್ಕ್ವೇರ್ ರೂಟ್ ಆಫ್ 3 into K into Q square divided by R square. So is a net force acting on the charge which is at C. C ಅಲ್ಲಿ ಪ್ಲೇಸ್ ಮಾಡಿರ್ತಕ್ಕಂಥ ಚಾರ್ಜ್ ಮೇಲೆ ಇಷ್ಟು ಫೋರ್ಸ್ ಆಕ್ಟ್ ಆಗ್ತಾ ಇದೆ. ಫಾಲ್ತು ಪ್ರಾಬ್ಲಮ್ ನಂಗೆ ಗೊತ್ತು, ಒಂದ್ 4-5 ಮಾಡ್ತೀನಿ, ಈ ತರ ಬೇಕಾಗತ್ತೆ, ಮುಂದೆ ಬೇಕಾಗತ್ತೆ. ನೆಕ್ಸ್ಟ್ ಚಾಪ್ಟರ್ ಅಲ್ಲೂ ಈ ಕಾನ್ಸೆಪ್ಟ್ ಓರಿಯೆಂಟೆಡ್ ಪ್ರಾಬ್ಲಮ್ಸ್ ಬರುತ್ತೆ, ಹಾಗಾಗಿ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಸಿಂಪಲ್ ಪ್ರಾಬ್ಲಮ್. Okay, so ಅದೇ ಟ್ರಯಾಂಗಲ್ ನೇ ಕನ್ಸಿಡರ್ ಮಾಡ್ತೀನಿ. ಸೊ ಲೆಟ್ ಅಸ್ ಕನ್ಸಿಡರ್ ಒನ್ ಚಾರ್ಜ್ ಡಿಫರೆಂಟ್. ಈಗ ಬೇರೆ ಇನ್ನೊಂದು ಚಾರ್ಜ್ ಅನ್ನ ಕನ್ಸಿಡರ್ ಮಾಡೋಣ. Let us consider the charge which is placed at A as minus Q, and ಇದನ್ನ ಪ್ಲಸ್ Q ಅಂತೀನಿ, ಇದನ್ನ ಕೂಡ ಪ್ಲಸ್ Q ಅಂತಾನೆ ಕರಿತೀನಿ. Same equilateral triangle. Now find the net force acting on, find the net force. ಎಂತ ಫೋರ್ಸ್? ನೆಟ್ ಫೋರ್ಸ್. ಮೆಟ್ ಫೋರ್ಸ್ ಅಲ್ಲ, ನೆಟ್ ಫೋರ್ಸ್ acting on charge at ಸರಿ ಇಲ್ಲ ಸರ್, ನಾವು ಡಿಸ್ಕ್ಲೈಕ್ ಮಾಡ್ತೀವಿ. ಚಾರ್ಜ್ ಅಟ್ A. ಸೊ ಕಮಿಂಗ್ ಬ್ಯಾಕ್, ಚಾರ್ಜ್ A ಯಾವುದು ಇಲ್ಲಿದೆಯಲ್ಲ, ಈ ಚಾರ್ಜ್ ಮೇಲೆ ಯಾವ್ಯಾವ ಫೋರ್ಸ್ ಆಕ್ಟ್ ಆಗ್ತಾ ಇದೆ? ಒಂದು ಈ ಚಾರ್ಜ್ ಇಂದ ಒಂದು ಫೋರ್ಸ್ ಆಕ್ಟ್ ಆಗ್ತಾ ಇದೆ, ಅದೇ ರೀತಿ ಈ ಚಾರ್ಜ್ ಇಂದ ಒಂದು ಫೋರ್ಸ್ ಆಕ್ಟ್ ಆಗ್ತಾ ಇದೆ, ಅಂಡ್ ಎರಡೂ ಕೂಡ ಅಟ್ರಾಕ್ಷನ್ ಆಗಿರತ್ತೆ. ಸೊ ಹಾಗಾದ್ರೆ ಈ ಕಡೆಗೆ ಒಂದು ಫೋರ್ಸ್ ಇರತ್ತೆ, ಐ ವಿಲ್ ಕಾಲ್ ದಿಸ್ ಆಸ್ ಅ ಫೋರ್ಸ್ ಆಕ್ಟಿಂಗ್ ಆನ್ A ಡ್ಯೂ ಟು ಚಾರ್ಜ್. ಇದು ಸಿ ಅಲ್ಲ, ಸೊ ಡ್ಯೂ ಟು ಚಾರ್ಜ್ ಅಟ್ ಸಿ. ಅದೇ ರೀತಿ ಈ ಕಡೆಗೆ ಒಂದು ಫೋರ್ಸ್ ಇದೆ, ಅಂಡ್ ದಟ್ ಈಸ್ ಕಾಲ್ಡ್ ಆಸ್ FAB. ಎರಡು ಮಧ್ಯೆ ಆಂಗಲ್ ಏನಿದೆ, 60 ಡಿಗ್ರಿ ಇದೆ. ಸೊ ದ ನೆಟ್ ಫೋರ್ಸ್ ಆಕ್ಟಿಂಗ್ ಬಿಟ್ವೀನ್ ದಮ್. ಸೊ ನೋಡಿ FAC ವ್ಯಾಲ್ಯೂ ಏನಾಗಿರತ್ತೆ, ಕನ್ನಡ ಬರ್ನ ಮೈನಸ್ ಇದೆ, ಎರಡು ಅಟ್ರಾಕ್ಷನ್ ಇರುತ್ತೆ. FAC ವ್ಯಾಲ್ಯೂ ಇಸ್ K into Q square divided by R square, that is equals to FAB, that is equals to F ಅಂತ ಕರೆಯೋಣ. ಆಬ್ವಿಯಸ್ಲಿ ಎರಡು ಮ್ಯಾಗ್ನಿಟ್ಯೂಡ್ ಸೇಮ್ ಇದೆ, ಸೊ ಈಗಲೂ ಅಷ್ಟೇ ಸೇಮ್ ವ್ಯಾಲ್ಯೂನೇ ಬರುತ್ತೆ. ಬೇಕಾದ್ರೆ ಚೆಕ್ ಮಾಡ್ಕೋಬಹುದು, ಯು ಕ್ಯಾನ್ ಚೆಕ್ ಇಟ್ ಬೈ ಯುವರ್ ಸೆಲ್ಫ್. ದ F net, ಈ ಕಡೆಗೆ ಒಂದು ಫೋರ್ಸ್ ಇದೆ, ಈ ಕಡೆಗೆ ಒಂದು ಫೋರ್ಸ್ ಇದೆ, F ಅಂತ ಕಂಡ್ಕೊಂಡ್ರೆ ಸೇಮ್ ಆಗ್ಲೇ ಏನ್ ಮಾಡಿದ್ವಿ ಅದೇ ರಿಸಲ್ಟ್ ಬರುತ್ತೆ. F net is equal to 3 under root K Q square divided by R square is the answer again. So let's take another question. In ಸ್ವಲ್ಪ update ಮಾಡ್ತೀನಿ. Find the net charge
on C. ಈಗ ರೆಕ್ಟಾಂಗಲ್ ಅಥವಾ ಸ್ಕ್ವೇರ್ ನ ಕನ್ಸಿಡರ್ ಮಾಡ್ತೀನಿ, ರೆಕ್ಟಾಂಗಲ್ ಬೇಡ. Let us consider a system like this. ಒಂದು ಸ್ಕ್ವೇರ್ ನ ಕನ್ಸಿಡರ್ ಮಾಡೋಣ ಆಫ್ ಸೈಡ್ R. ಸೊ ಈ ಕಡೆ R ಡಿಸ್ಟೆನ್ಸ್, ಈ ಕಡೆ R ಡಿಸ್ಟೆನ್ಸ್, ಈ ಕಡೆ R, ಈ ಕಡೆ R. ಆಬ್ವಿಯಸ್ಲಿ ಎರಡು ಬರ್ದಿದ್ರೆ ಸಾಕು, 4 ಏನಕ್ಕೆ ಬರ್ದೆ ದಡ್ಡ ಸರ್ ನೀವು, ಹೌದು. ಓಕೆ, ಇಲ್ಲೊಂದು ಚಾರ್ಜ್ ಪ್ಲಸ್ ಕ್ಯೂ ತಗೊಂತೀನಿ, ಇಲ್ಲೊಂದು ಚಾರ್ಜ್ ಪ್ಲಸ್ ಕ್ಯೂ ತಗೊಂತೀನಿ, ಇಲ್ಲೊಂದು ಚಾರ್ಜ್ ಪ್ಲಸ್ ಕ್ಯೂ ತಗೊಂತೀನಿ, ಇಲ್ಲೊಂದು ಚಾರ್ಜ್ ಪ್ಲಸ್ ಕ್ಯೂ ತಗೊಂತೀನಿ. ಸೊ ಐ ವಿಲ್ ಕಾಲ್ ದಿಸ್ ಪಾಯಿಂಟ್ ಆಸ್ A, B, this is C, this is D. The question is find the net charge, sorry, net force, find the net force acting on charge at C. C ಅಲ್ಲಿ ಇರತಕ್ಕಂತ ಚಾರ್ಜ್ ಮೇಲೆ ಎಷ್ಟು ನೆಟ್ ಫೋರ್ಸ್ ಆಕ್ಟ್ ಆಗ್ತಿದೆ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೆ. ಸೊ ಈಗ 3 ಫೋರ್ಸಸ್ ಇದೆ. ಸೊ ಐ ವಿಲ್ ರೈಟ್ ಹಿಯರ್, ಇಲ್ಲಿ ಬರೀತೀನಿ ನೋಡಿ. ಸೊ ದಿಸ್ ಇಸ್ ಪ್ಲಸ್ ಕ್ಯೂ ಅಂಡ್ ದಿಸ್ ಇಸ್ ಕಾಲ್ಡ್ ಪಾಯಿಂಟ್ ಸಿ. ಈಗ ಪಾಯಿಂಟ್ ಸಿ ನಲ್ಲಿ 3 ಫೋರ್ಸಸ್ ಆಕ್ಟ್ ಆಗ್ತದೆ. ಪ್ಲಸ್ ಕ್ಯೂ ಇರೋದ್ರಿಂದ ಇದು ಪ್ಲಸ್ ಕ್ಯೂ, ಇದು ಪ್ಲಸ್ ಕ್ಯೂ ಇದೆಯಾ, ಒಂದು ಫೋರ್ಸ್ ಈ ಕಡೆಗೆ ಬರುತ್ತೆ. ಐ ವಿಲ್ ಕಾಲ್ ದಟ್ ಆಸ್ ಅ FCB, ಫೋರ್ಸ್ ಆಕ್ಟಿಂಗ್ ಆನ್ ದ ಚಾರ್ಜ್ ಸಿ ಡ್ಯೂ ಟು ಚಾರ್ಜ್ ಅಟ್ ಬಿ. ಬಿ ಅಲ್ಲಿ ಇರ್ತಕ್ಕಂಥ ಚಾರ್ಜ್ ಇಂದ ಸೊ ಇದ್ರ ಮೇಲೆ ಎಷ್ಟು ಫೋರ್ಸ್ ಆಕ್ಟ್ ಆಗ್ತದೆ ಅದನ್ನ ಬರೀತೀನಿ. ಅದೇ ರೀತಿ ಈ ಕಡೆಗೆ ಒಂದು ಫೋರ್ಸ್ ಆಕ್ಟ್ ಆಗುತ್ತೆ, ಇದು ಪಾಸಿಟಿವ್ ಚಾರ್ಜ್, ಇದು ಪಾಸಿಟಿವ್ ಚಾರ್ಜ್. ಆಸ್ ದ ರಿಸಲ್ಟ್ ದೇರ್ ಇಸ್ ಅ ರಿಪಲ್ಷನ್ ಬಿಟ್ವೀನ್ ದೆಮ್. ಅದನ್ನ ನಾನು FCD ಅಂತ ಕರಿತೀನಿ, ಫೋರ್ಸ್ ಆಕ್ಟಿಂಗ್ ಆನ್ ದ ಚಾರ್ಜ್ ಅಟ್ ಸಿ ಡ್ಯೂ ಟು ಚಾರ್ಜ್ ಅಟ್ ಡಿ. ಅಂಡ್ ಅನದರ್ ಒನ್, ಇಲ್ಲಿ ಇನ್ನೊಂದು ಚಾರ್ಜ್ ಇದೆ, ಇದರ ಡಿಸ್ಟೆನ್ಸ್ ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ ದಿಸ್ ಡಿಸ್ಟೆನ್ಸ್. ಅಂಡ್ ದಿಸ್ ಇಸ್ ದ ಫೋರ್ಸ್ ಆಕ್ಟಿಂಗ್ ಆನ್ ದ ಚಾರ್ಜ್ ಸಿ ಡ್ಯೂ ಟು ಚಾರ್ಜ್ ಅಟ್ ಎ. ಸೊ ಈಗ 3 ಇದೆ, 3ದು ರಿಸಲ್ಟೆಂಟ್ ಫೈಂಡ್ ಔಟ್ ಮಾಡ್ಕೊಂಡ್ರೆ ದಟ್ ಇಸ್ ಅ ನೆಟ್ ಫೋರ್ಸ್ ಆಕ್ಟಿಂಗ್ ಆನ್ ದ ಚಾರ್ಜ್ ವಿಚ್ ಇಸ್ ಅಟ್ ಸಿ. ಇಲ್ಲಿರ್ತಕ್ಕಂಥ ಚಾರ್ಜ್ ಮೇಲೆ 3 ಫೋರ್ಸ್ ಇದೆ. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ FCD? ದಟ್ ಈಸ್ ಈಕ್ವಲ್ಸ್ ಟು K into Q1 Q2 divided by R square. ಹೌದಾ? K into Q1 Q2. Q1 ಏನಿದೆ Q ಇದೆ, Q2 ಏನಿದೆ Q ಇದೆ, Q square divided by R square ಅಂತ ಬರೀತೀನಿ. ಅದೇ ರೀತಿ ಈ ಫೋರ್ಸ್ ಕೂಡ ಸೇಮ್ ಇದೆ ನೋಡಿ, ದಟ್ ಈಸ್ ಈಕ್ವಲ್ಸ್ ಟು FCB. ದಟ್ ಈಸ್ ಈಕ್ವಲ್ಸ್ ಟು FCB. ಇದನ್ನ ನಾನು F ಅಂತ ಕರಿತೀನಿ. ಐ ವಿಲ್ ಕಾಲ್ ದಿಸ್ ಆಸ್ ಅ F ಅಥವಾ F1 ಅಂತ ಕರಿತೀನಿ. ಸೊ ಲೆಟ್ ಮಿ ಕಾಲ್ ದಿಸ್ ಆಸ್ ಅ F1. ನೆಕ್ಸ್ಟ್, what is the distance from here to here? R ಇಲ್ಲ, ಡೆಫಿನೆಟ್ಲಿ R ಇಲ್ಲ. ಸೊ ಇದು R ಇದೆ, ಇದು R ಇದೆ. ಇದು ಹೈಪೋಟೆನಸ್ ಏನಾಗಿದೆ, ಸ್ಕ್ವೇರ್ ರೂಟ್ ಆಫ್ R ಸ್ಕ್ವೇರ್ ಪ್ಲಸ್ R ಸ್ಕ್ವೇರ್. ಗೊತ್ತಿಲ್ಲ ಅಂತ ಹೇಳ್ಬೇಡಿ, ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡ್ತಾ ಇದೀನಿ. ಸೊ ವಿಲ್ ಗೆಟ್ ಸ್ಕ್ವೇರ್ ರೂಟ್ ಆಫ್ R ಸ್ಕ್ವೇರ್ ಪ್ಲಸ್ R ಸ್ಕ್ವೇರ್ ಇಸ್ ಸ್ಕ್ವೇರ್ ರೂಟ್ ಆಫ್ 2 into R. ರೂಟ್ 2 R ಬರುತ್ತೆ ಈ ಡಿಸ್ಟೆನ್ಸ್. Therefore the force acting on the charge C ಡ್ಯೂ ಟು ಚಾರ್ಜ್ ಅಟ್ ಎ ಅಲ್ಲಿ ಇರ್ತಕ್ಕಂಥ ಚಾರ್ಜ್ ಇಂದ ಎಷ್ಟು ಫೋರ್ಸ್ ಆಕ್ಟ್ ಆಗುತ್ತೆ, ದಟ್ ಈಸ್ ಗಿವೆನ್ ಬೈ K into Q square divided by square root of 2 R whole square. So distance whole square ತಗೋಬೇಕಾಗುತ್ತೆ. ಇದನ್ನ ನಾನು ಈ ತರ ಬರೀಬಹುದು ನೋಡಿ, K Q square divided by 2 into R square ಅಂತ ಬರೀಬಹುದು. What is this fellow? So ಇವನ್ ಯಾರಿದು? So this is F1 divided by 2. ಅಥವಾ F1 ಬದಲು ಸುಮ್ಮನೆ F ತಗೊಳ್ಳಿ. ಸೊ ಹಾಗಾದ್ರೆ ಇದೇನಾಗುತ್ತೆ, F by 2 ಆಗುತ್ತೆ. FCD is equals to FCB is equal to F. And FCA is equals to F divided by 2 ಆಗುತ್ತೆ. So let me simplify. So charge C ನ ಇಲ್ಲಿ ಬರುತ್ತೆ, ಒಂದು ಫೋರ್ಸ್ ಈ ಕಡೆಗಿದೆ, ಅದರ ವ್ಯಾಲ್ಯೂ F ಇದೆ, ಇನ್ನೊಂದು ಫೋರ್ಸ್ ಈ ಕಡೆಗಿದೆ, ಅದರ ವ್ಯಾಲ್ಯೂ F ಇದೆ, ಅಂಡ್ ಅದರ ಜೊತೆಗೆ ಈ ಕಡೆಗೆ ಇನ್ನೊಂದು ಫೋರ್ಸ್ ಇದೆ, ಅದರ ವ್ಯಾಲ್ಯೂ ಎಷ್ಟಿದೆ, F by 2 ಇದೆ. ಸೊ ಈಗ 3ದು ರಿಸಲ್ಟೆಂಟ್ ಫೈಂಡ್ ಔಟ್ ಮಾಡಬೇಕು. ವಾಟ್ ವಿ ಡೂ ಇಸ್ ಫಸ್ಟ್ ಇವೆರಡು ರಿಸಲ್ಟೆಂಟ್ ಫೈಂಡ್ ಔಟ್ ಮಾಡೋಣ. ಆಬ್ವಿಯಸ್ಲಿ ಇವೆರಡು 90 ಡಿಗ್ರಿಯಲ್ಲಿ ಆಕ್ಟ್ ಆಗ್ತಿರೋದ್ರಿಂದ, ಎರಡು ಸೇಮ್ ಮ್ಯಾಗ್ನಿಟ್ಯೂಡ್ ಇರೋದ್ರಿಂದ ಅಲಾಂಗ್ ದ ಡಯಾಗ್ನಲ್ ಬರುತ್ತೆ. ದ ರಿಸಲ್ಟೆಂಟ್ ಆಫ್ ದೀಸ್ ಟು ನಾನು ಇಲ್ಲಿ ಸಪರೇಟ್ ಆಗಿ ಬರೀತೀನಿ. ಸೊ ರಿಸಲ್ಟೆಂಟ್ ಆಫ್ ದೀಸ್ ಟು F ಮತ್ತೆ ಇದ್ರದ್ದು ರಿಸಲ್ಟೆಂಟ್ ಫೈಂಡ್ ಔಟ್ ಮಾಡ್ಕೊಂಡ್ರೆ ವಾಟ್ ಯು ಗೆಟ್ ಇಸ್ ಯು ವಿಲ್ ಗೆಟ್ ರೂಟ್ 2F. ಆಗ್ಲೇ ಬರೋದ್ವಲ್ಲ ರೂಟ್ 2 ನ. ಸೊ ಈ ಕಡೆ ಒಂದು F, ಈ ಕಡೆ ಒಂದು F ಇದೆ. So that is F resultant, ಅದನ್ನ F dash ಅಂತ ಕರಿತೀನಿ. ಸ್ಕ್ವೇರ್ ರೂಟ್ ಆಫ್ F ಸ್ಕ್ವೇರ್ ಪ್ಲಸ್ F ಸ್ಕ್ವೇರ್ ಪ್ಲಸ್ 2F1 F2 F cos of 90. So ಎರಡು 0 ಆಗುತ್ತೆ, cos 90 is 0. So therefore what you get is, so ಇದು cos 90 0 ಆಗಿದ್ರಿಂದ ಈ ಟರ್ಮ್ ಪೂರ್ತಿ ಎಲಿಮಿನೇಟ್ ಆಗುತ್ತೆ. So you get resultant ಏನ್ ಬರುತ್ತೆ, ರೂಟ್ 2F ಸಿಗತ್ತೆ. ಅಂದ್ರೆ ಇವೆರಡನ್ನೂ ರೀಪ್ಲೇಸ್ ಮಾಡಿ ತೆಗೆದ್ಬಿಟ್ಟು ಇದ್ರ ಒಂದನ್ನ ರೀಪ್ಲೇಸ್ ಮಾಡಬಹುದು, ರೂಟ್ 2F ಬರೀಬಹುದು. ಅದ್ರ ಜೊತೆಗೆ ಈ ಕಡೆ ಇನ್ನೊಂದು ಇದೆ, ಸೊ ದಟ್ ಈಸ್
added with ಇನ್ನೊಂದು ಫೋರ್ಸ್ ಆಲ್ರೆಡಿ ಅಲ್ಲಿ ಎಕ್ಸಿಸ್ಟ್ ಆಗ್ತಾ ಇದೆ. ಐ ಆಮ್ ಟಾಕಿಂಗ್ ಅಬೌಟ್ ದಿಸ್ ಒನ್. ಸೊ ದಟ್ ಈಸ್ F divided by root 2. ಸೊ ನೆಟ್ ಫೋರ್ಸ್ ಇಸ್ ಈಕ್ವಲ್ಸ್ ಟು ಥೀಟಾ 0 ಇದೆ, ನೀವು ಡೈರೆಕ್ಟ್ ಆಗಿ ಈಗ ಆಡ್ ಮಾಡಬಹುದು. ವೆಕ್ಟರ್ ಅಡಿಷನ್ ಗೊತ್ತಿದೆ ಅಂತ ಅನ್ಕೊಂತಾ ಇದೀನಿ. √2f plus f divided by 2 ಬರುತ್ತೆ. ಸೊ ದಟ್ ಈಸ್ f ನ ಕಾಮನ್ ತೆಗೆದ್ರೆ √2 plus 1/2 ಸಿಗುತ್ತೆ. f ವ್ಯಾಲ್ಯೂ ಏನು ಇಲ್ಲಿಂದ ಸಬ್ಸ್ಟಿಟ್ಯೂಟ್ ಮಾಡೋಣ. ದಟ್ ಈಸ್ ಈಕ್ವಲ್ಸ್ ಟು kq square divided by r square into √2 plus 1 divided by 2 ಬರುತ್ತೆ. So that's the answer for this question. Please make a note on this one. I'll move to the next question based on the principle of superposition. ಆಯ್ತಾ? ಫಾಸ್ಟ್ ಆಯ್ತಾ? ತುಂಬಾ ಈಸಿ ಇದೆ. ಅದಕ್ಕೆ ಒಂಚೂರು ರನ್ನಿಂಗ್ ಮಾಡ್ತಾ ಇದ್ದೀನಿ. ರನ್ನಿಂಗ್ ಅದು ಬೇರೆ ಅರ್ಧ ರಾತ್ರಿ 2 ಗಂಟೆ ಆಗ್ತಾ ಇದೆ. ಫುಲ್ ಜೋಶಲ್ಲಿ ಇದ್ದೀನಿ. ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲ, ಪ್ರಶಾಂತವಾಗಿದೆ ಪ್ರಪಂಚ ನಿದ್ದೆ ಹೋಗ್ತಿರ್ಬೇಕಾದ್ರೆ ಒಂಚೂರು ಸೈಲೆಂಟ್ ಆಗಿರುತ್ತೆ ಎನ್ವಿರಾನ್ಮೆಂಟ್. ಹೌದಾ? ಬೇಕಾದ್ರೆ ಟ್ರೈ ಮಾಡಿ. ಅರ್ಧ ರಾತ್ರಿ 3 ಗಂಟೆ 4 ಗಂಟೆವರೆಗೂ ಒಂದ್ಸತಿ ಓದಿ ಟ್ರೈ ಮಾಡಿ. ಹೇಗೆ ಅಟೆಂಟಿವ್ ಆಗಿರುತ್ತೆ ಅಂತ ನೀವೇ ಡಿಫರೆನ್ಸ್ ನ ಚೆಕ್ ಮಾಡಿ. ಅಟ್ಲೀಸ್ಟ್ ವೀಕೆಂಡ್ಸ್ ಅಲ್ಲಿ ನೆಕ್ಸ್ಟ್ ಡೇ ಕಾಲೇಜ್ ಇಲ್ಲ ಅನ್ನೋ ಟೈಮ್ ಅಲ್ಲಿ ಒಂದು ಲಾಂಗ್ ಮ್ಯಾರಥಾನ್ ರೀಡಿಂಗ್ ನ ಸೆಟ್ ಮಾಡಿ ಇಟ್ಕೊಳ್ಳಿ. ಗೋಲ್ ಏನಾಗುತ್ತೆ ಚೆಕ್ ಮಾಡೋಣ. ಕಮಿಂಗ್ ಬ್ಯಾಕ್ ಟು ದ ಪ್ರಾಬ್ಲಮ್ಸ್, ಯಾವ್ದಾಯ್ತು? ಓಕೆ, ಸೊ ಲೆಟ್ಸ್ ಕನ್ಸಿಡರ್ ಅನದರ್ ಸ್ಕ್ವಯರ್. So let's consider another square like this, where plus q plus q plus q plus q are placed at 4 corners of the square. So idu r, idu r, idu r, idu r. ನೋಡಕ್ ರೆಕ್ಟಾಂಗಲ್ ತರ ಇದೆ, ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಅದು ಸ್ಕ್ವೇರ್. ಅದು ಎರಡು ಡಿಸ್ಟೆನ್ಸ್ ಸೇಮ್ ಇರ್ಬೇಕಾಯ್ತು. ಸೊ ಈಗ ಮಿಡ್ಲ್ ಅಲ್ಲಿ ವೇರ್ ಡಯಾಗ್ನಲ್ ಇಂಟರ್ಸೆಕ್ಟ್, ಎರಡು ಡಯಾಗ್ನಲ್ ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೋ ಅಲ್ಲಿ ಒಂದು ಪಾಸಿಟಿವ್ ಚಾರ್ಜ್ ಪ್ಲಸ್ ಕ್ಯೂ ನ ಇಡ್ತೀನಿ. ನೌ ಮೈ ಕ್ವಶನ್ ಇಸ್ ವಾಟ್ ಈಸ್ ದ ನೆಟ್ ಚಾರ್ಜ್ acting on plus q which is placed at the center ಅಲ್ಲಿ ಪ್ಲೇಸ್ ಆಗಿರ್ತಕ್ಕಂಥ ಪ್ಲಸ್ ಕ್ಯೂ ಚಾರ್ಜ್ ಮೇಲೆ ಎಷ್ಟು ನೆಟ್ ಫೋರ್ಸ್ ಬೀಳ್ತಾ ಇದೆ ಅಂತ ಕೇಳ್ತಾ ಇದ್ದೀನಿ. ಸೊ ಐ ಹೋಪ್ ದ ಕ್ವಶನ್ ಇಸ್ ಕ್ಲಿಯರ್. ಸೊ ಆನ್ಸರ್ ಇಸ್ ಸಿಂಪಲ್ ಆಗಿ ಕಣ್ಣು ಮುಚ್ಕೊಂಡು ಹೇಳ್ಬೋದು 0 ಅಂತ. ಹೇಗೆ ಹೇಳಿದ್ರಿ ಸರ್? ನೋಡಿ, ಇದು ಏನ್ ಮಾಡತ್ತೆ? ರಿಪಲ್ ಮಾಡತ್ತೆ. ಹೌದಾ? ವಾಟ್ ಇಸ್ ದ ಫೋರ್ಸ್ ನೇಚರ್ ಆಫ್ ಫೋರ್ಸ್ ಬಿಟ್ವೀನ್ ದೀಸ್ ಟು? ರಿಪಲ್ಷನ್. ಸೊ ವಾಟ್ ಎವರ್ ದ ಫೋರ್ಸ್, ಈ ಕಡೆಗೆ ಒಂದು ಫೋರ್ಸ್ ಬರುತ್ತೆ, ಆ ವ್ಯಾಲ್ಯೂ ಏನಾಗಿರುತ್ತೆ? ಕೆ ಕ್ಯೂ ಇಂಟು ಕ್ಯಾಪಿಟಲ್ ಕ್ಯೂ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್. ನನಗೆ ಎಕ್ಸ್ ವ್ಯಾಲ್ಯೂ ಗೊತ್ತಿಲ್ಲ, ಇಲ್ಲಿಂದ ಇಲ್ಲಿಗೆ ಅದನ್ನ ಎಕ್ಸ್ ಅಂತ ಕರಿತೀನಿ. ಇಲ್ಲಿಂದ ಇಲ್ಲಿಗೆ ಏನ್ ವ್ಯಾಲ್ಯೂ ಇರುತ್ತೋ ಇಲ್ಲಿಂದ ಇಲ್ಲಿಗೆ ಅಷ್ಟೇ ಇರುತ್ತೆ, ಇಲ್ಲಿಂದ ಅಲ್ಲಿಗೆ ಅಷ್ಟೇ ಇರುತ್ತೆ, ಈ ಡಿಸ್ಟೆನ್ಸ್ ಕೂಡ ಅಷ್ಟೇ ಇರುತ್ತೆ. ಹಾಗಾದ್ರೆ ಈ ಫೋರ್ಸ್ ಎಷ್ಟಿದೆಯೋ ಈ ಫೋರ್ಸ್ ಕೂಡ ಅಷ್ಟೇ ಇರುತ್ತೆ. ಈ ಫೋರ್ಸ್ ಏನಿದೆ ರಿಪಲ್ಸಿವ್ ಆಗಿದೆ, ಇವೆರಡು ಏನಾಗುತ್ತೆ? ಅಗೇನ್ ರಿಪಲ್ಸ್ ಆಗುತ್ತೆ. ಸೇಮ್ ಫೋರ್ಸ್ ವಿಲ್ ಬಿ ಆಕ್ಟೆಡ್ ಇನ್ ದಿಸ್ ಡೈರೆಕ್ಷನ್. ಅವೆರಡು ಒಂದನ್ನೊಂದು ಸಾಯಿಸ್ಕೊಂಡ್ಬಿಡುತ್ತೆ, ಕ್ಯಾನ್ಸಲ್ ಆಗುತ್ತೆ. ಅದೇ ರೀತಿ ಈ ಕಡೆಗೆ ಒಂದು ಫೋರ್ಸ್ ಬರುತ್ತೆ, ಈ ಕಡೆಗೆ ಒಂದು ಫೋರ್ಸ್ ಬರುತ್ತೆ. ಸೊ ದ ನೆಟ್ ಫೋರ್ಸ್ ಆಕ್ಟಿಂಗ್ ಆನ್ ದ ಚಾರ್ಜ್ ವಿಚ್ ಈಸ್ ಅಟ್ ದ ಸೆಂಟರ್, which is at the intersection of diagonals is 0. So 0 Newton force act ಆಗ್ತಾ ಇದೆ. ಅದೇ ರೀತಿ ನೀವು ಬೇಕಾದ್ರೆ ಒಂದು ಸಿಮೆಟ್ರಿಕ್ ಮಾಸ್ ಡಿಸ್ಟ್ರಿಬ್ಯೂಷನ್ ನ ತಗೋಬಹುದು. So where uniformly distributed charges are placed like this. ನೋಡಿ, ಇದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಈಗ ಏನ್ ಬರೀತಿದ್ದೀನಿ, ಇದನ್ನ ಎಕ್ಸ್ಪ್ಲೇನ್ ಮಾಡಕ್ಕೆ ಇನ್ನೊಂದು ಕಾನ್ಸೆಪ್ಟ್ ಇದೆ, ಎಲೆಕ್ಟ್ರಿಕ್ ಫೀಲ್ಡ್. ಅದನ್ನ ಬೇಕಾದ್ರೆ ಯೂಸ್ ಮಾಡ್ಕೊಂಡು ಎಕ್ಸ್ಪ್ಲೇನ್ ಮಾಡಬಹುದು. ಸೊ ಈಗ ಒಳಗಡೆ ಒಂದು ಪಾಸಿಟಿವ್ ಚಾರ್ಜ್ ಪ್ಲಸ್ ಕ್ಯೂ ಇಟ್ಟಿದ್ದೇನೆ. ವಾಟ್ ಇಸ್ ದ ನೆಟ್ ಫೋರ್ಸ್ ಆಕ್ಟಿಂಗ್ ಆನ್ Q? So net force F net acting on this one is 0. ಒಳಗಡೆ ಎಲೆಕ್ಟ್ರಿಕ್ ಫೀಲ್ಡ್ 0 ಇರುತ್ತೆ ಹಾಗೂ ಹೇಳ್ಬೋದು. ಸೊ ಈಗ ಸದ್ಯಕ್ಕೆ ನೋಡಿ, ಸೊ ಈ ಚಾರ್ಜ್ ಏನಾದ್ರು ಈ ಕಡೆಗೆ ರಿಪಲ್ ಮಾಡಿದೆ, ಈ ಕಡೆ ಅದರ ಡಯಾಗ್ನಲಿ ಆಪೋಸಿಟ್ ಇರ್ತಕ್ಕಂಥ ಚಾರ್ಜ್ ಆಪೋಸಿಟ್ ಸೈಡ್ ಅಲ್ಲಿ ಏನ್ ಮಾಡತ್ತೆ? ರಿಪಲ್ ಮಾಡತ್ತೆ. ಸೊ ಆ ತರ ಸಿಮಿಟ್ರಿಕ್ ಆಗಿರೋ ಸಿಚುವೇಶನ್ ಅಲ್ಲಿ ನೀವು ಬ್ಲೈಂಡ್ ಆಗಿ ಹೇಳ್ಬೋದು ದ ನೆಟ್ ಫೋರ್ಸ್ ಆಕ್ಟಿಂಗ್ ಆನ್ ಇಟ್ ಇಸ್ 0. ಸೊ ಯಾವುದೇ ಒಂದು ಸಿಮಿಟ್ರಿಕ್ ಆಗಿದೆ ನೋಡಿ, ಈ ಕಡೆ ಏನಿದೆಯೋ ಈ ಕಡೆನೂ ಅದೇ ಇದೆ, ಮೇಲೆ ಏನಿದೆಯೋ ಡೌನ್ ಸೈಡ್ ಅದೇ ಇದೆ. ಇಂತ ಸಿಸ್ಟಮ್ಸ್ ನಾವು ಸಿಮಿಟ್ರಿಕ್ ಸಿಸ್ಟಮ್ ಅಂತ ಕರಿತೀವಿ. ಸಿಮಿಟ್ರಿಕ್ ಇರ್ತಕ್ಕಂಥ ಸಿಸ್ಟಮ್ಸ್ ನಲ್ಲಿ ನೆಟ್ ಫೋರ್ಸ್ ಏನಿರುತ್ತೆ? 0 ಇರುತ್ತೆ. ಬ್ಲೈಂಡ್ ಆಗಿ ನಾವು ಹೇಳ್ಬೋದು. ಸೊ ಲೆಟ್ಸ್ ಟೇಕ್ ಒನ್ ಮೋರ್ ಕ್ವಶನ್. ಒಂದೇ ಒಂದು ಸಿಂಪಲ್ ಕ್ವಶನ್ ತಗೊಂತೀನಿ ಇದ್ರ ಮೇಲೆ. ಅದಾದ್ಮೇಲೆ ಫಾಲ್ತು ಕ್ವಶನ್ ಅಲ್ಲ, ಒಳ್ಳೆ ಮಜಾ ಬರೋ ಕ್ವಶನ್ಸ್ ನ ತಗೊಂತೀನಿ. ಸೊ ಲೆಟ್ಸ್ ಟೇಕ್ ಒನ್ ಲಾಸ್ಟ್ ಫಾಲ್ತು ಕ್ವಶನ್ ನೌ. ಈಗ ತಗೊಳ್ಳೋದು ಲಾಸ್ಟ್ ಫಾಲ್ತು ಕ್ವಶನ್ ಅನ್ಕೊಳ್ಳಿ. ದಟ್ ಈಸ್, ಲೆಟ್ಸ್ ಕನ್ಸಿಡರ್ ಎ ಸ್ಕ್ವಯರ್. ಇದು ಮೈನಸ್ ಕ್ಯೂ, ಇದು ಪ್ಲಸ್ ಕ್ಯೂ, ಇದು ಪ್ಲಸ್ ಕ್ಯೂ, ಇದು ಮೈನಸ್ ಕ್ಯೂ ಅಂತ ತಗೊಂತೀನಿ. ಸೇಮ್ ಡಯಾಗ್ನಲ್ ಸೈಡ್ಸ್ ಆರ್ ಇದೆ. At the intersection of the diagonal intersection ಅಲ್ಲಿ ಒಂದು ಪಾಸಿಟಿವ್ ಚಾರ್ಜ್ ಪ್ಲಸ್ ಕ್ಯೂ ನ ಇಟ್ಟಿದ್ದೇನೆ.
find the net charge, find the net force, charge ಅಲ್ಲ, net force acting on plus q. So ಈಗ 0 ಆಗತ್ತಾ? Let us see. ನೋಡಿ ಇದೇನ್ ಮಾಡತ್ತೆ, ರಿಪಲ್ ಇದೇನ್ ಮಾಡತ್ತೆ, ಈ ಚಾರ್ಜ್ ನ ರಿಪಲ್ ಮಾಡತ್ತೆ, ಇದು ಈ ಕಡೆಗೆ ರಿಪಲ್ ಮಾಡತ್ತೆ. ಬಟ್ ಇವರಿಬ್ರು ನೋಡಿ ಕ್ಯಾನ್ಸಲ್ ಆಗಲ್ಲ. ಸೊ ಇದು ಅಟ್ರಾಕ್ಟ್ ಆಗತ್ತೆ. ನಾನು ಏನ್ ಹೇಳ್ತಾ ಇದ್ದೆ ಅಂದ್ರೆ ಇವೆರಡರ ನಡುವೆ ಏನಿರುತ್ತೆ, ಅಟ್ರಾಕ್ಷನ್ ಇರುತ್ತೆ. ಇವೆರಡರ ನಡುವೆ ಏನಿರುತ್ತೆ, ರಿಪಲ್ಷನ್ ಇರುತ್ತೆ. ಅಂದ್ರೆ ಎರಡು ಫೋರ್ಸಸ್ ಈ ಕಡೆಗೆ ಬರುತ್ತೆ. ಸೊ ಹಾಗಾಗಿ ಎರಡು ಫೋರ್ಸಸ್ ಕ್ಯಾನ್ಸಲ್ ಆಗುತ್ತೆ, ಎರಡು ಫೋರ್ಸಸ್ ಆಡ್ ಅಪ್ ಆಗುತ್ತೆ. ಸೊ ಒನ್ ಫೋರ್ಸ್, the force due to this one is balanced due to and cancel due to this force. ಅಂದ್ರೆ ಇವೆರಡು ರಿಪಲ್ಷನ್ ಆಗಿ ಎರಡು ಒಂದಕ್ಕೊಂದು ಕ್ಯಾನ್ಸಲ್ ಆಗುತ್ತೆ, ಇವೆರಡು ಆಡ್ ಅಪ್ ಆಗುತ್ತೆ. ಸೊ ದ ನೆಟ್ ಫೋರ್ಸ್, ಐ ವಿಲ್ ಕಾಲ್ ದಿಸ್ ಆಸ್ ಅ ನೆಟ್ ಫೋರ್ಸ್. ಸೊ ಈ ಕಡೆಗೆ ಒಂದು ಫೋರ್ಸ್ ಇದೆ, ಈ ಕಡೆಗೆ ಒಂದು ಫೋರ್ಸ್ ಇದೆ. ಸೊ ಐ ವಿಲ್ ಕಾಲ್ ದಿಸ್ ಆಸ್ A B C D. The net force is equals to the vector sum of force acting on, ಈ ಚಾರ್ಜ್ ನ Q O ಅಂತ ಕರ್ಕೊಂತೀನಿ, on O due to charge at D plus the force acting on charge at O due to charge at B. So ಈ ಚಾರ್ಜ್ ಇಂದ ಏನ್ ಫೋರ್ಸಸ್ ಇದೆಯೋ ಎರಡು ಆಡ್ ಅಪ್ ಆಗುತ್ತೆ. So that's what I wanted here. So first of all ನನಗೆ ಈ ಡಿಸ್ಟೆನ್ಸ್ ಬೇಕು. ಡಯಾಗ್ನಲ್ ಏನಾಗಿತ್ತಪ್ಪ ಅಂದ್ರೆ ಒಂದು ಸ್ಕ್ವೇರ್ ಸೈಡ್ ಏನಾದ್ರೂ r ಆಗಿದ್ರೆ ಅದರ ಡಯಾಗ್ನಲ್ ಏನಾಗಿರುತ್ತೆ, √2r ಆಗಿರುತ್ತೆ. ಅದರಲ್ಲಿ ಅರ್ಧ ಏನಾಗಿರುತ್ತೆ, √2r divided by 2, that is equals to r by √2 ಆಗಿರುತ್ತೆ. So the distance between ಈ ಡಿಸ್ಟೆನ್ಸ್ ಏನಾಗಿದೆ, r by √2 ಆಗಿದೆ. So therefore FOD that is equals to k into q1 q2 small q capital Q divided by r divided by √2 whole square. So that is equals to 2kq into capital Q divided by r square. ಅದೇ ರೀತಿ FOB is equals to k into q capital Q divided by r divided by √2 whole square. So ಎರಡು ಒಂದೇ ಡೈರೆಕ್ಷನ್ ಇದೆ, ಹಾಗಾಗಿ ಎರಡು ಆಡ್ ಅಪ್ ಆಗುತ್ತೆ. So you will get 2kq small q divided by r square. ಎಲ್ಲಾದ್ರೂ ಎಡವಟ್ಟು ಆಗಿದೆಯಾ? Is there anything wrong? Whole square. Yeah, that's it. So ಈಗ ಎರಡು ಆಡ್ ಅಪ್ ಮಾಡಿದ್ರೆ F net is equals to FOB plus FOD that is equals to 4 times KQ capital Q divided by R square ಬರುತ್ತೆ. ನೋಟ್ ಮಾಡ್ಕೊಳ್ಳಿ. We'll move to the next question. Yeah, let's take a question from JEE 2022. ಸಖತ್ತಾಗಿರ್ತಕ್ಕಂಥ ಕ್ವಶನ್, ಒಂದು 5 ನಿಮಿಷ ಟ್ರೈ ಮಾಡ್ಬೋದು ಬೇಕಿದ್ರೆ. ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಕ್ವಶನ್, ಸ್ವಲ್ಪ ಸ್ಲೋ ಮಾಡಿ, ಫಾಸ್ಟ್ ಫಾರ್ವರ್ಡ್ ಅಲ್ಲಿ ನಾನು ನೋಡ್ತಿದ್ರೆ ಒಂಚೂರು ವಿಡಿಯೋನ ಸ್ಲೋ ಮಾಡಿ ನೋಡಿ. So the value of x at which charge q will experience maximum force is. Options ಕೊಟ್ಟಿದ್ದಾರೆ ನೋಡಿ. ಈ ತರ ಎರಡು ಚಾರ್ಜಸ್ ಇದೆ, q. Let us assume this is positive plus q ಇದೆ. ಸೊ ಈಗ ಮಿಡ್ ಪಾಯಿಂಟ್ ಇಂದ ಇಕ್ವೆಟೋರಿಯಲ್ ಪ್ಲೇನ್ ಅಲ್ಲಿ x ಡಿಸ್ಟೆನ್ಸ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಹೋದ್ರೆ ಯಾವುದೋ ಒಂದು x ಡಿಸ್ಟೆನ್ಸ್ ನಲ್ಲಿ the force between these three ಅಂದ್ರೆ ಇದ್ರ ನೆಟ್ ಫೋರ್ಸ್ ಏನಾಗಿರುತ್ತೆ, ಮ್ಯಾಕ್ಸಿಮಮ್ ಆಗಿರುತ್ತೆ. The net force acting on the charge small q will be maximum due to these two charges. ಹಾಗಾದ್ರೆ what is the value of x in terms of d? ಆಪ್ಷನ್ಸ್ ನ ನೋಡಿದ್ರೆ ಎಲ್ಲ in terms of d ಕೊಟ್ಟಿದ್ದಾರೆ. ಹಾಗಾದ್ರೆ what is the value of x in terms of d ಅಂತ ಕೇಳ್ತಿದ್ದಾರೆ. So now what I do is, what are the forces acting? ಇದ್ರ ಮೇಲೆ ಯಾವ ಫೋರ್ಸಸ್ ಆಕ್ಟ್ ಆಗ್ತಿದೆ ಅಂತ ನೋಡ್ಕೊಳ್ಳಿ first of all. So ಒಂದು the force acting due to this charge, ಈ ಚಾರ್ಜ್ ಇಂದ ಒಂದು ಫೋರ್ಸ್ ಆಕ್ಟ್ ಆಗ್ತಾ ಇದೆ. ಸೊ ಅದು ಈ ಕಡೆಗಿದೆ ಅಂತ ಅನ್ಕೊಳ್ಳೋಣ. ಸೊ ಲೆಟ್ ಮಿ ಕಾಲ್ ದಿಸ್ ಆಸ್ ಅ F. ಅದೇ ರೀತಿ ಸೇಮ್ ಮ್ಯಾಗ್ನಿಟ್ಯೂಡ್ ಆಗುತ್ತೆ. ಅದೇ ಈ ಕಡೆ Q ಇದೆ, ಇಲ್ಲಿ ಸ್ಮಾಲ್ q ಇದೆ, ಕ್ಯಾಪಿಟಲ್ Q ಇದೆ. ಅದೇ ರೀತಿ ಇಲ್ಲಿ ಕ್ಯಾಪಿಟಲ್ Q ಸ್ಮಾಲ್ q ಇದೆ. ಸಿಮಿಲರ್ ಫೋರ್ಸ್ ಆಕ್ಟ್ಸ್ ಅಲಾಂಗ್ ದಿಸ್ ಲೈನ್. ಈ ಲೈನ್ ಅಲ್ಲಿ ಇನ್ನೊಂದು ಫೋರ್ಸ್ ಆಕ್ಟ್ ಆಗುತ್ತೆ, ಅದು ಕೂಡ F ಆಗಿರುತ್ತೆ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ F? F is equals to k into capital Q into small q divided by ಈ ಡಿಸ್ಟೆನ್ಸ್ ಬೇಕು. ಈ ಡಿಸ್ಟೆನ್ಸ್ ಗೊತ್ತಿಲ್ಲ ನನಗೆ, ಹಾಗಾಗಿ ಏನ್ ಮಾಡೋಣ, ಈ ಪೂರ್ತಿ ಡಿಸ್ಟೆನ್ಸ್ ಕ್ಯಾಪಿಟಲ್ D ಕೊಟ್ಟಿದ್ದಾರೆ. ಈ ಅರ್ಧ ಏನಾಗಿರುತ್ತೆ ಮಿಡ್ ಪಾಯಿಂಟ್ ಇಂದ, ದಟ್ ಇಸ್ D/2 ಆಗಿರುತ್ತೆ. ಆಪೋಸಿಟ್ ಗೊತ್ತು, adjacent ಗೊತ್ತು, ಹೈಪೋಟೆನಸ್ ಬೇಕು. ಏನ್ ಸಿಗುತ್ತೆ, ಸ್ಕ್ವೇರ್ ರೂಟ್ ಆಫ್ adjacent square plus hypotenuse square. So that is D square divided by 4. 2 square ಮಾಡಿದ್ರೆ 4 ಬರುತ್ತೆ, ಪ್ಲಸ್ x square ಆಗುತ್ತೆ. So that is the distance from here to here. ಅದೇ ರೀತಿ ಡಿಸ್ಟೆನ್ಸ್ ಇಲ್ಲಿ ಕೂಡ ಸೇಮ್ ಇರೋದ. Now the distance square, the force acting between these two is k into
q1 q2 divided by distance square. ಇದನ್ನ ಸ್ಕ್ವೇರ್ ಮಾಡಿದ್ರೆ what you get is d square divided by 4 plus x square. Square root ಹೋಗುತ್ತೆ because of the square. So this is a force F value. ಆ ರೀತಿ ಎರಡು ಫೋರ್ಸಸ್ ಆಕ್ಟ್ ಆಗ್ತಾ ಇದೆ ನೋಡಿ. ಎರಡು ಫೋರ್ಸಸ್ ಆಕ್ಟ್ ಆಗ್ತಾ ಇರೋದ್ರಿಂದ ನಮಗೆ ನೆಟ್ ರಿಸಲ್ಟೆಂಟ್ ಬೇಕು. ನೆಟ್ ರಿಸಲ್ಟೆಂಟ್ ಫೋರ್ಸ್ ಮ್ಯಾಕ್ಸಿಮಮ್ ಯಾವಾಗ ಅಂತ ಕೇಳ್ತಾರೆ. ಹಾಗಾಗಿ ಇದನ್ನ ರೆಸಾಲ್ವ್ ಮಾಡ್ಕೊಳ್ಳೋಣ. ರೆಸಾಲ್ವ್ ಮಾಡ್ಕೊಳ್ಳಕ್ಕೆ ಲೆಟ್ ಅಸ್ ಕನ್ಸಿಡರ್ ದಿಸ್ ಆಂಗಲ್ ಇಸ್ ಥೀಟಾ. ಸೊ ಇಲ್ಲೊಂದು ಲೈನ್ ನ ಎಕ್ಸ್ಟೆಂಡ್ ಮಾಡ್ಕೊಂಡ್ರೆ ಈ ಆಂಗಲ್ ಕೂಡ ಥೀಟಾ ಆಗತ್ತೆ, ಅದೇ ರೀತಿ ಇದು ಕೂಡ ಥೀಟಾ ಆಗತ್ತೆ. ಸೊ ಐ ವಿಲ್ ರೈಟ್ ಹಿಯರ್. ಸೊ ಡಯಾಗ್ರಾಮ್ ನ ಇಲ್ಲಿ ಬರೀತೀನಿ. ಈ ಕಡೆ ಒಂದು ಫೋರ್ಸ್ ಎಫ್ ಇದೆ, ಈ ಕಡೆ ಒಂದು ಫೋರ್ಸ್ ಎಫ್ ಇದೆ, and the angle between these two lines is theta. ಅದೇ ರೀತಿ ಇದು ಕೂಡ theta ಆಗಿರುತ್ತೆ. So let us resolve this one. ಇವಳನ್ನ ರೆಸಾಲ್ವ್ ಮಾಡಿದ್ರೆ ಈ ಕಡೆಗೆ ಒಂದು ಕಾಂಪೊನೆಂಟ್ ಬರುತ್ತೆ, ಈ ಕಡೆಗೆ ಒಂದು ಕಾಂಪೊನೆಂಟ್ ಬರುತ್ತೆ. ಇದು ಎಫ್ ಕಾಸ್ ಥೀಟಾ ಆಗಿರುತ್ತೆ, ಇದೇನಾಗಿರುತ್ತೆ ಎಫ್ ಸೈನ್ ಥೀಟಾ ಆಗಿರುತ್ತೆ. ಸೊ ನಾವು ಯು ಕ್ಯಾನ್ ರಿಮೂವ್ ದಿಸ್ ಒನ್. ಇದನ್ನ ರಿಮೂವ್ ಮಾಡಬಹುದು. ಅದೇ ರೀತಿ ಇದನ್ನು ಕೂಡ ರೆಸಾಲ್ವ್ ಮಾಡ್ಕೊಂಡ್ರೆ ಈ ಕಡೆಗೆ ಎಫ್ ಸೈನ್ ಥೀಟಾ ಬರುತ್ತೆ, ಈ ಕಡೆಗೆ ಇನ್ನೊಂದು ಫೋರ್ಸ್ ಬರುತ್ತೆ ಎಫ್ ಕಾಸ್ ಥೀಟಾ ಬರುತ್ತೆ. ದ ನೆಟ್ ಫೋರ್ಸ್ ಇಸ್ ಅಪ್ವರ್ಡ್. ನೆಟ್ ಫೋರ್ಸ್ ಇದೆ, ಅದು ಅಪ್ವರ್ಡ್ ಇದೆ. ಇವೆರಡು ಕ್ಯಾನ್ಸಲ್ ಆಗತ್ತೆ. ಸೊ ಇವೆರಡನ್ನು ರೆಸಾಲ್ವ್ ಮಾಡ್ಕೊಂಡ್ರೆ ನೆಟ್ ಫೋರ್ಸ್ ಆಕ್ಟಿಂಗ್ ಆನ್ ದಿಸ್ ಚಾರ್ಜ್ ಇಸ್ ಗಿವನ್ ಬೈ ಎಫ್ ನೆಟ್ ಇಸ್ ಈಕ್ವಲ್ಸ್ ಟು 2f cos theta ಬರುತ್ತೆ. ಎಫ್ ವ್ಯಾಲ್ಯೂ ಆಲ್ರೆಡಿ ಅಲ್ಲಿ ವೇಟ್ ಮಾಡ್ತಾ ಇದೆ. ಸೊ ದಟ್ ಇಸ್ ಗಿವನ್ ಬೈ 2 times k into capital Q small q divided by d square divided by 4 plus x square into cos theta. ನೋಡಿ ಇಲ್ಲಿ ಒಂದು ಟ್ರಯಾಂಗಲ್ ಇದೆಯಲ್ಲ. ಸೊ ಇದು ಥೀಟಾ ಆಗಿದ್ರೆ ಇದು opposite to adjacent to hypotenuse. Cos theta is equals to adjacent by hypotenuse. Adjacent is x, hypotenuse is this one. So that is x divided by square root of d square divided by 4 plus x square. Square root na whole to the power of 1 by 2 anta barkontini just for simplification. So square root ಬದಲು whole to the power of 1 by 2 ಅಂತ ಬರುತ್ತೆ. ಇಲ್ಲಿ ಆಲ್ರೆಡಿ whole to the power of 1 ಇದೆ. ಸೊ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ whole to the power of 1 by 2 ಪ್ಲಸ್ 1 ಆಗತ್ತೆ. ಹಾಗಾಗಿ ಈ ಟರ್ಮ್ ನ ಪೂರ್ತಿ ಎಲಿಮಿನೇಟ್ ಮಾಡ್ಕೋಬಹುದು. 1 by 2 plus 1 is 3 by 2. Am I right? So whole to the power of 3 by 2 ಆಗತ್ತೆ. ಇನ್ ಅದರ್ ವರ್ಡ್ಸ್ ಇದನ್ನೇ ನ್ಯೂಮರೇಟರ್ ಗೆ ಕಳಿಸ್ಕೋಬಹುದು. ಸೊ ಈ ಪೂರ್ತಿ ಟರ್ಮ್ ನ ನ್ಯೂಮರೇಟರ್ ಗೆ ಕಳಿಸ್ಕೊಂಡ್ರೆ ಸೊ x ಹಾಗೆ ಇದೆ into d square divided by 4 plus x square whole to the power of minus 3 by 2 ಆಗಿದೆ. ಏನಿಲ್ಲ, ಡೌನ್ ಸೈಡ್ ಇರೋ ಟರ್ಮ್ ನ ನ್ಯೂಮರೇಟರ್ ಗೆ ಕಳಿಸ್ಕೊಂಡಿದ್ದೀನಿ just for simplification. ಈಗ ಎಫ್ ನೆಟ್ ಇಸ್ ಈಕ್ವಲ್ ಟು 0 ಆದಾಗ ಮ್ಯಾಕ್ಸಿಮಮ್ ಫೋರ್ಸ್ ಇರುತ್ತೆ. ನೆನಪಿದ್ಯಾ ಪ್ರೀವಿಯಸ್ ವಿಡಿಯೋನಲ್ಲಿ, ವಿಡಿಯೋ ನಂಬರ್ 2 ಲಾಸ್ಟ್ ಪ್ರಾಬ್ಲಮ್ ನಲ್ಲಿ ನಾನು ಟ್ರಿಕ್ ಹೇಳಿದೆ. ಅದಕ್ಕೆ ಆನ್ಸರ್ ಡೈರೆಕ್ಟ್ ಆಗಿ ಹೇಳ್ಬೋದಾಗಿತ್ತು. ಬಟ್ ನೆಟ್ ಫೋರ್ಸ್ ಯಾವಾಗ 0 ಇರುತ್ತೆ ಅಂದ್ರೆ ಡಿರೈವೇಟಿವ್ ಆಫ್ ದಟ್ ಫೋರ್ಸ್ ವಿತ್ ರೆಸ್ಪೆಕ್ಟ್ ಟು ಡಿಸ್ಟೆನ್ಸ್ 0 ಆದಾಗ. ಸೊ ಅಂದ್ರೆ ಡಿ ಎಫ್ ಬೈ ಡಿ ಎಕ್ಸ್ 0 ಆದಾಗ ಈ ಫೋರ್ಸ್ ಮ್ಯಾಕ್ಸಿಮಮ್ ಆಗತ್ತೆ. ಸೊ ಎಫ್ ನೆಟ್ ವಿಲ್ ಬಿ ಮ್ಯಾಕ್ಸಿಮಮ್. ಸೊ ಎಫ್ ನೆಟ್ ಮ್ಯಾಕ್ಸಿಮಮ್ ಆಗ್ಬೇಕಾದ್ರೆ ಫಾರ್ ಎಫ್ ನೆಟ್ ಇಲ್ಲಿ ಬರೀತೀನಿ, ಜಾಗ ಅಡ್ಜಸ್ಟ್ ಮಾಡ್ತಾ ಇದೀನಿ. ಎಫ್ ನೆಟ್ ಮ್ಯಾಕ್ಸಿಮಮ್ ಆಗ್ಬೇಕಾದ್ರೆ ಡಿ ಎಫ್ ನೆಟ್ ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್ ಶುಡ್ ಬಿ ಈಕ್ವಲ್ ಟು 0. ಅಂದ್ರೆ ಡಿಫ್ರೆನ್ಸಿಯೇಷನ್ ಆಫ್ ಡಿ ಎಫ್ ನೆಟ್ ಶುಡ್ ಬಿ ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್ ಶುಡ್ ಬಿ ಈಕ್ವಲ್ ಟು 0. ಸೊ ಹಾಗಾದ್ರೆ ಇದನ್ನ ಸೊ ಐ ವಿಲ್ ಎಲಿಮಿನೇಟ್ ದಿಸ್ ಒನ್. ಸೊ ದಿಸ್ ಇಸ್ ಎಫ್ ನೆಟ್. ಎಫ್ ನೆಟ್ ಇಸ್ ಈಕ್ವಲ್ಸ್ ಟು ದಿಸ್ ಫಂಕ್ಷನ್. ಸೊ ಇದೆಲ್ಲ ಒಂದು ಫಂಕ್ಷನ್. ಇದು ಕಾನ್ಸ್ಟೆಂಟ್, ಇದು ಕಾನ್ಸ್ಟೆಂಟ್, ಇದು ಕಾನ್ಸ್ಟೆಂಟ್, ಇದು ಕಾನ್ಸ್ಟೆಂಟ್. ವೇರಿಯಬಲ್ ಯಾವ್ಯಾವು? ಎಕ್ಸ್ ಇಸ್ ದ ಓನ್ಲಿ ವೇರಿಯಬಲ್. ಇದ್ರ ಒಳಗಡೆ ಇರೋದ್ರಿಂದ ಇದನ್ನ ಕೂಡ ಡಿಫ್ರೆನ್ಶಿಯೇಟ್ ಮಾಡ್ಬೇಕಾಗುತ್ತೆ. ಸೊ ಇವೆಲ್ಲ ಕಾನ್ಸ್ಟೆಂಟ್ ಆಗಿರೋದ್ರಿಂದ ಸೊ ಐ ವಿಲ್ write this as some constant just to avoid confusion. Constant into x into d square divided by 4 plus x square whole to the power of minus 3 by 2. So differentiation of f net with respect to x, df net divided by dx is equal to should be 0. That is equals to differentiation of this one. So differentiation of purti RHS na UV ಪ್ರಾಡಕ್ಟ್ ರೂಲ್ ಯೂಸ್ ಮಾಡಬಹುದು ನೋಡಿ. ಸೊ ಇದನ್ನ ಯು ಅಂತ ಅನ್ಕೊಳ್ಳಿ, ಈ ಪೂರ್ತಿ ಫಂಕ್ಷನ್ ನ ವಿ ಅಂತ ಅನ್ಕೊಳ್ಳಿ. ಕಾನ್ಸ್ಟೆಂಟ್ ಆಗೇ ಇರ್ಲಿ, ಅದೇನಾದ್ರೂ ಇರ್ಲಿ, ನಮ್ಗೆ ಬೇಕಾಗಿಲ್ಲ. ಅದನ್ನ ಈ ಕಡೆ ಕಳ್ಸ್ಕೊಂಡ್ರೆ 0 ಆಗತ್ತೆ. ಸೊ ದೇರ್ ಫೋರ್ ಐ ಆಮ್ ಇಗ್ನೋರಿಂಗ್. ಸೊ ಯು ಡಿ ವಿ ಬೈ ಡಿ ಎಕ್ಸ್ ದಟ್ ಈಸ್ ಬ್ರಾಕೆಟ್ ನ ಓಪನ್ ಮಾಡ್ಕೊಂಡು ಸೊ ಎಕ್ಸ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ವಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ನೋಡಿ ದಿಸ್ ಇಟ್ ಸೆಲ್ಫ್ ಇಸ್ ಅ ಕಾಂಪೌಂಡ್ ಫಂಕ್ಷನ್. ಅದನ್ನ ಮತ್ತೆ ಒಳಗಡೆ ಇನ್ನೊಂದ್ಸರಿ ಡಿಫ್ರೆನ್ಶಿಯೇಟ್ ಮಾಡ್ಬೇಕಾದ್ರೆ ಈ ಪೂರ್ತಿ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ವಾಟ್ ಯು ಗೆಟ್ ಇಸ್ minus 3 by 2 into differentiation of this one whole to the power of n minus 1. ನೆನಪಿದ್ಯಾ? differentiation of x to the power of n is n x to the power of n minus 1. So that is
d square divided by 4 plus x square whole to the power of minus 3 by 2 minus 1. Then ಅಷ್ಟಕ್ಕೆ ಮುಗ್ದಿಲ್ಲ, ಮತ್ತೆ ಇದ್ರ ಒಳಗಡೆ ಇರ್ತಕ್ಕಂಥ ಫಂಕ್ಷನ್ ನ ಡಿರೈವ್ ಮಾಡಬೇಕು, ಡಿಫರೆನ್ಶಿಯೇಟ್ ಮಾಡಬೇಕು. ದಟ್ ಈಸ್ ಡಿಫರೆನ್ಸಿಯೇಷನ್ ಆಫ್ ದಿಸ್ ಫೆಲೋ ಇಸ್ 0. ಅಗೇನ್ ಯು ವಿಲ್ ಗೆಟ್ 2x. ಒಂದು ಟರ್ಮ್ ಆಯ್ತು. ಸೊ ಈಗ ಈ ಟರ್ಮ್ ನ ಕಾನ್ಸ್ಟೆಂಟ್ ಆಗಿ ತಗೊಂಡು ಇದನ್ನ ಡಿಫರೆನ್ಶಿಯೇಟ್ ಮಾಡಬೇಕು. ಸೊ ಈ ಟರ್ಮ್ ನ ಕಾನ್ಸ್ಟೆಂಟ್ ಆಗಿ ತಗೊಂಡ್ರೆ ಡಿ ಸ್ಕ್ವೇರ್ ಡಿವೈಡೆಡ್ ಬೈ 4 ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಟು ದ ಪವರ್ ಆಫ್ ಮೈನಸ್ 3 by 2 ಇಂಟು 1 ಬರುತ್ತೆ. ಸೊ 1 ನ ಬೇಕಾದ್ರೆ ಇಗ್ನೋರ್ ಮಾಡ್ಕೋಬಹುದು. ಡಿಫರೆನ್ಸಿಯೇಷನ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಸ್ 0. ನೋಡಿ ಇಲ್ಲಿ ಮೈನಸ್ 3 by 2 ಪ್ಲಸ್ ಮೈನಸ್ 1 ಇದೆ. ಸೊ ಇದನ್ನ ಮೈನಸ್ 5 by 2 ಅಂತ ಬರ್ಕೋಬಹುದು. ಮೈನಸ್ 5 ಡಿವೈಡೆಡ್ ಬೈ 2. ಸರ್ ಎರಡರಲ್ಲೂ ಕಾಮನ್ ಇತ್ತಲ್ಲ, ಡಿ ಸ್ಕ್ವೇರ್ ಬೈ 4 ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಟು ದ ಪವರ್ ಆಫ್ ಮೈನಸ್ 3 by 2 ಇಲ್ಲೂ ಇತ್ತು. ಆ ಟರ್ಮ್ ನ ಕಾಮನ್ ತೆಗೆದ್ಬಿಟ್ಟು 0 ಗೆ ಈಕ್ವೇಟ್ ಮಾಡಿದ್ರೆ ಇಮ್ಯಾಜಿನರಿ ನಂಬರ್ ಬರ್ತಿದೆ. ಹಾಗಾಗಿ ನಾವು ಅದನ್ನ ಸಾಲ್ವ್ ಮಾಡಕ್ ಆಗಲ್ಲ. ಬೇಕಾದ್ರೆ ಟ್ರೈ ಮಾಡಿ. ಆಗ್ಲೇ ಬರ್ದಿದ್ನಲ್ಲ 3 by 2 ಮೈನಸ್ 3 by 2 ಪವರ್ ನ ಆಚೆಗೆ ತಗೊಂಡು 0 ಗೆ ಈಕ್ವೇಟ್ ಮಾಡಿದ್ರೆ ಅದರಿಂದ ಸಾಲ್ವ್ ಆಗ್ತಿಲ್ಲ. ಸೊ ಹಾಗಾದ್ರೆ ನಾವು ಬೇರೆ ಮೆಥಡ್ ನ ಹುಡುಕ್ಬೇಕು. ವಾಟ್ ವಿ ಡೂ ಇಸ್ ಇದನ್ನ ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಂತೀನಿ. ಸೊ ಡಿಡ್ ಐ ಡೂ ಎನಿ ಮಿಸ್ಟೇಕ್? ಮೈನಸ್ 5 by 2 ಯಾ ಕರೆಕ್ಟ್ ಆಗಿದೆ. ಸೊ ಇಲ್ಲಿರ್ತಕ್ಕಂಥ 2 ಇಲ್ಲಿರ್ತಕ್ಕಂಥ 2 ಡಮಾರ್. ನೆಕ್ಸ್ಟ್ ಇಸ್ ಇಲ್ಲಿರ್ತಕ್ಕಂಥ ಎಕ್ಸ್ ಇಲ್ಲಿರ್ತಕ್ಕಂಥ ಎಕ್ಸ್ ಸೇರ್ಕೊಂಡು ಎಕ್ಸ್ ಸ್ಕ್ವೇರ್ ಆಗತ್ತೆ. ಇನ್ನೇನಾದ್ರು ಹೋಗತ್ತಾ? ಇಲ್ಲ. ಸೊ ಈ ಕಾನ್ಸ್ಟೆಂಟ್ ನ ಈ ಕಡೆ ಕಳಿಸ್ಕೊಂತೀನಿ. 0 ಇಸ್ ಈಕ್ವಲ್ಸ್ ಟು ಮೈನಸ್ 3x ಸ್ಕ್ವೇರ್ ಇಂಟು ಡಿ ಸ್ಕ್ವೇರ್ ಡಿವೈಡೆಡ್ ಬೈ 4 ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಟು ದ ಪವರ್ ಆಫ್ ಮೈನಸ್ 5 by 2 ಪ್ಲಸ್ ಇನ್ನೊಂದು ಟರ್ಮ್ ಇದೆ, ದಟ್ ಈಸ್ ಡಿ ಸ್ಕ್ವೇರ್ ಡಿವೈಡೆಡ್ ಬೈ 4 ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಟು ದ ಪವರ್ ಆಫ್ ಮೈನಸ್ 3 by 2 ನ ಪ್ಲಸ್ 1 ಮಾಡಿದ್ರೆ ಏನಾಗತ್ತೆ ಹೇಳ್ತೀರಾ? ಪ್ಲಸ್ 1 ಅಲ್ಲ, ಮೈನಸ್ 1 ಮಾಡಿದ್ರೆ ಮೈನಸ್ 1, ಮೈನಸ್ 3 by 2 ನ ಮೈನಸ್ 1 ಮಾಡಿದ್ರೆ ಮೈನಸ್ 5 by 2 ಆಗುತ್ತೆ. Am I right? So what I do is I will write this term whole to the power of minus 3 by 2 ನ ಇನ್ನೊಂದು ರೀತಿ ಬರೀಬಹುದು. That is whole to the power of minus 3 by 2. ಒಂದು ನಿಮಿಷ. So minus 3 by 2 is equals to minus 5 by 2 plus 1. ಓಕೆ, ಈ ತರ ಬರೀಬಹುದು ನೋಡಿ. ಮೈನಸ್ 3 by 2 ನ ಮೈನಸ್ 5 by 2 plus 1 ಅಂತ ಬರೀಬಹುದು. ಸೊ ಹಾಗಾದ್ರೆ ಈ ಪವರ್ ನ ನಾನು ಚೇಂಜ್ ಮಾಡ್ಕೊಂಡು ಮೈನಸ್ 5 by 2 plus 1 ಅಂತ ಬರ್ತೀನಿ. ಯಾಕೆ ಸರ್ ಹಂಗ್ ಬರೋದ್ರಿ? ಸೊ ಇವೆರಡು ಕಾಮನ್ ತೆಗಿತೀನಿ. ಸೊ ದೇರ್ ಫೋರ್ ಹೋಲ್ ಟು ದ ಪವರ್ ಆಫ್ ಮೈನಸ್ 5 by 2 plus 1 ನ ಈ 1 ನ ತೆಗೆದ್ಬಿಟ್ಟು ಇನ್ನೊಂದು ಟರ್ಮ್ ನ ಬರೀತೀನಿ, ಡಿ ಸ್ಕ್ವೇರ್ ಡಿವೈಡೆಡ್ ಬೈ 4 ಪ್ಲಸ್ ಎಕ್ಸ್ ಸ್ಕ್ವೇರ್. ನಾವು ಈ ಟರ್ಮ್ ಕಾಮನ್ ಇದೆ, ಎರಡರಲ್ಲೂ ಈ ಟರ್ಮ್ ಕಾಮನ್ ಇದೆ, ಅದನ್ನ ಆಚೆಗೆ ತೆಗಿತೀನಿ. 0 is equals to d square divided by 4 plus x square whole to the power of minus 5 by 2. ಈ ಟರ್ಮ್ ಕಾಮನ್ ಬಂದ್ರೆ ಇನ್ನು ಉಳಿದಿರೋದೇನು? ಮೈನಸ್ 3x square ಪ್ಲಸ್ ಈ ಪೂರ್ತಿ ಟರ್ಮ್, ದಟ್ ಈಸ್ d square divided by 4 plus x square is equal to 0. ಇದ್ರೆ ಇದು 0 ಇರಬೇಕು, ಇಲ್ಲ ಇದು 0 ಇರಬೇಕು. ಇದನ್ನ 0 ಗೆ ಈಕ್ವೇಟ್ ಮಾಡಿದ್ರೆ ಇಮ್ಯಾಜಿನರಿ ನಂಬರ್ ಬರುತ್ತೆ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಸೊ ಇದನ್ನ ಸಾಲ್ವ್ ಮಾಡಕ್ ಹೋದ್ರೆ ಅಂದ್ರೆ ಈ ಪೂರ್ತಿ ಟರ್ಮ್ ನ 0 ಗೆ ಈಕ್ವೇಟ್ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಮೈನಸ್ ಡಿ ಸ್ಕ್ವೇರ್ ಡಿವೈಡೆಡ್ ಬೈ 4 ಬರುತ್ತೆ, ಇಮ್ಯಾಜಿನರಿ ನಂಬರ್ ಬರುತ್ತೆ. ದಿಸ್ ಇಸ್ ನಾಟ್ ಪಾಸಿಬಲ್. ಹಾಗಾಗಿ ಈ ಟರ್ಮ್ 0 ಆಗಿರ್ಲೇಬೇಕು. ಸೊ ವಾಟ್ ಐ ಡೂ ಇಸ್ ಮೈನಸ್ 3x ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇಸ್ ಮೈನಸ್ 2x ಸ್ಕ್ವೇರ್. ಅಂದ್ರೆ ಈ ಟರ್ಮ್ ನ 0 ಗೆ ಈಕ್ವೇಟ್ ಮಾಡ್ತೀನಿ. ಸೊ ವಾಟ್ ಯು ಗೆಟ್ ಇಸ್ ಮೈನಸ್ 2x ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಮೈನಸ್ ಡಿ ಸ್ಕ್ವೇರ್ ಡಿವೈಡೆಡ್ ಬೈ 4. ಸೊ ಮೈನಸ್ ಮೈನಸ್ ಕ್ಯಾನ್ಸಲ್ ಮಾಡಿ. ಸೊ ಇದನ್ನ ಇಲ್ಲಿ ಕಳಿಸಿದ್ರೆ x square is equals to d square divided by 8 ಆಗತ್ತೆ. x is equals to plus or minus d square divided by 2 root 2 ಬರುತ್ತೆ. ಸೊ ಒಂದೇ ವ್ಯಾಲ್ಯೂ ಇರೋದು ಅನ್ಸುತ್ತೆ. ಸೊ therefore x is equals to d by 2 root 2 ಆಗಿರುತ್ತೆ. ಸ್ವಲ್ಪ ಟ್ರಿಕಿ ಪ್ರಾಬ್ಲಮ್ ಆಗಿರಬಹುದು, ಬಟ್ ಮೇಕ್ ಎ ನೋಟ್ ಆನ್ ದಿಸ್ ಒನ್. ಸ್ವಲ್ಪ ಮ್ಯಾಥಮೆಟಿಕ್ಸ್ ನ ವಾರ್ಮ್ ಅಪ್ ಮಾಡ್ಕೊಳ್ಳಿ, ಮುಂದೆ ಏನಾಗುತ್ತೆ ಗೊತ್ತಿಲ್ಲ ಕಾಂಪಿಟೇಷನ್. ಸೊ ಮೇಕ್ ಶೂರ್ ಯು ಆರ್ ಫೆಮಿಲಿಯರ್ ವಿತ್ ದ ಮ್ಯಾಥಮೆಟಿಕ್ಸ್. ಲೆಟ್ ಮಿ ಮೂವ್ ಟು ನೆಕ್ಸ್ಟ್ ಕ್ವೆಶ್ಚನ್. ಡನ್. ನೆಕ್ಸ್ಟ್ ಟಾಪಿಕ್ is based on the equilibrium. ನೋಡಿ, ಯಾವುದೇ ಒಂದು ಆಬ್ಜೆಕ್ಟ್ equilibrium ಅಲ್ಲಿ ಇದೆ ಅಂದ್ರೆ what does it mean? ಒಂದು, net forces acting on it should be 0. Of course rotational equilibrium ಅಲ್ಲಿ torque should be 0 ಅಂತ ಹೇಳಿರ್ತೀವಿ. ಸೊ ಈಗ ಸದ್ಯಕ್ಕೆ ಲೀನಿಯರ್ ಮಾತ್ರ ಕನ್ಸಿಡರ್ ಮಾಡ್ತಾರೆ. ಯಾವುದೇ ಒಂದು ಆಬ್ಜೆಕ್ಟ್ ನ, ಇಲ್ಲೇ ಅಂತಲ್ಲ ಚಾರ್ಜಸ್ ಅಂತಲ್ಲ, ಯಾವುದೇ ಆಬ್ಜೆಕ್ಟ್ equilibrium ಅಲ್ಲಿ ಇದೆ ಅಂದ್ರೆ ಅದ್ರ ಅರ್ಥ ಏನಪ್ಪಾ ಅಂದ್ರೆ net force acting on it is 0 ಅಂತ ಅರ್ಥ. ಈಗ ನೋಡಿ, ಇಲ್ಲಿ
ಮೂರು ಸಿಚುವೇಶನ್ ನ ಕನ್ಸಿಡರ್ ಮಾಡಿದ್ದೀನಿ. ಸೊ ಈ ಕಡೆ ಪ್ಲಸ್ ಕ್ಯೂ, ಈ ಕಡೆ ಪ್ಲಸ್ ಕ್ಯೂ ಇದೆ. ಸೊ ಒಂದು ಸ್ಮಾಲ್ ಚಾರ್ಜ್, ಟೆಸ್ಟ್ ಚಾರ್ಜ್ ನ ತಗೊಂಡೋಗಿ ಎಕ್ಸಾಕ್ಟ್ ಆಗಿ ಮಿಡಲ್ ಪಾಯಿಂಟ್ ಅಲ್ಲಿ ಇಡ್ತೀನಿ. ನಾವ್ ಐ ಸೇ ದಿಸ್ ಚಾರ್ಜ್ ಇಸ್ ಇನ್ ಈಕ್ವಿಲಿಬ್ರಿಯಂ. ಈ ಚಾರ್ಜ್ ಈಕ್ವಿಲಿಬ್ರಿಯಂ ಅಲ್ಲಿ ಇದೆ ಅಂತ ಹೇಳ್ತೀನಿ. ಯಾಕೆ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಆರ್ ಇದೆ, ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಕೂಡ ಆರ್ ಇದೆ, ಮಿಡಲ್ ಪಾಯಿಂಟ್. ಸೊ ಮಿಡ್ ಪಾಯಿಂಟ್ ಅಲ್ಲಿ ಇರೋದ್ರಿಂದ ಡಿಸ್ಟೆನ್ಸ್ ಸೇಮ್ ಇರೋದ್ರಿಂದ ಸೊ ಇದು ಇದ್ರ ಮೇಲೆ ಎಷ್ಟು ಫೋರ್ಸ್ ಅನ್ನ ಎಕ್ಸರ್ಟ್ ಮಾಡುತ್ತೋ ಅದೇ ರೀತಿ ಇದು ಇದ್ರ ಮೇಲೆ ಎಕ್ಸರ್ಟ್ ಆಗುತ್ತೆ, ಬಟ್ ಇನ್ ಆಪೋಸಿಟ್ ಡೈರೆಕ್ಷನ್. ಸೊ ಹಾಗಾದ್ರೆ ಒಂದು ಈ ಕಡೆ ಪುಷ್ ಮಾಡ್ತದೆ, ಇನ್ನೊಂದು ಈ ಕಡೆ ಪುಷ್ ಮಾಡ್ತದೆ, ಎರಡು ರಿಪಲ್ಷನ್. ಸೊ ಈ ಕಡೆಗೆ ಒಂದು ಫೋರ್ಸು, ಈ ಕಡೆಗೆ ಒಂದು ಫೋರ್ಸು ಪುಷ್ ಮಾಡ್ತಾ ಇದೆ. therefore they are in equilibrium. ಇಲ್ಲೂ ಅಷ್ಟೇ ಇವೆರಡು ಅಟ್ರಾಕ್ಟ್ ಮಾಡ್ತಿದೆ, ಇವೆರಡು ಅಟ್ರಾಕ್ಟ್ ಮಾಡ್ತಿದೆ. ಈ ಚಾರ್ಜ್ ಈ ಕಡೆಗೆ ಅಟ್ರಾಕ್ಟ್ ಮಾಡ್ತಿದೆ, ಈ ಚಾರ್ಜ್ ಈ ಕಡೆಗೆ ಅಟ್ರಾಕ್ಟ್ ಮಾಡ್ತಿದೆ. ಸೊ ಇಲ್ಲೂ ಅಷ್ಟೇ ಸೇಮ್ ಥಿಂಗ್. ಸೊ ಇಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಆಗಿದೆ, ನಾ ಹೇಳ್ತೀನಿ, ಆಮೇಲೆ ಹೇಳ್ತೀನಿ ಇದ್ರ ಬಗ್ಗೆ. ಈಗ ನೋಡಿ, ಇಲ್ಲಿರ್ತಕ್ಕಂತ ಒಂದು ಸ್ಮಾಲ್ ಚಾರ್ಜ್ ನ ಒಂಚೂರು ಡಿಸ್ಟರ್ಬ್ ಮಾಡಿ, ಥಿಡಿಂಗ್ ಅಂತ ಒಂಚೂರು ಸ್ಮಾಲ್ ಡಿಸ್ಟೆನ್ಸ್ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ಕೊಟ್ರೆ ಏನಾಗತ್ತೆ, ಇದು ಈ ಕಡೆಗೆ ಬರುತ್ತೆ. when this is coming towards this one, ಈಗ ರಿಪಲ್ಷನ್ ಜಾಸ್ತಿ ಆಗತ್ತಾ, ಇದರಿಂದ ಅರೆ ಹತ್ರ ಬರ್ತಾ ಇದೆ ಅಂದ್ರೆ ಜಾಸ್ತಿ ರಿಪಲ್ಷನ್ ಮಾಡ್ಬೇಕು, ಹಾಗಾಗಿ ವಾಪಸ್ ಕಳ್ಸಕ್ಕೆ ಟ್ರೈ ಮಾಡುತ್ತೆ. ಸೊ ಅದೇ ಚಾರ್ಜ್ ನ ಈ ಕಡೆಗೆ ಏನಾದ್ರು ಪುಷ್ ಮಾಡಿ ಈ ಚಾರ್ಜ್ ಸುಮ್ನೆ ಬಿಡತ್ತಾ, ತಳ್ಬಿಡತ್ತೆ. ಸೊ ಹಾಗಾದ್ರೆ ಸೊ ಈವನ್ ನಾವೇನಾದ್ರು ಸ್ವಲ್ಪ ಡಿಸ್ಟರ್ಬ್ ಮಾಡಿದ್ರು ಪುನಃ ವಾಪಸ್ ಅಲ್ಲಿಗೆ ಬರುತ್ತೆ. when we give displacement right side, ಅದು ಲೆಫ್ಟ್ ಸೈಡ್ ಗೆ ಬರುತ್ತೆ. ನಾವು ಇದನ್ನ ಡಿಸ್ಪ್ಲೇಸ್ಮೆಂಟ್ ಲೆಫ್ಟ್ ಸೈಡ್ ಕೊಟ್ರೆ ಅದು ಮತ್ತೆ ರೈಟ್ ಸೈಡ್ ಗೆ ಹೋಗುತ್ತೆ. ಸೊ ಇಟ್ ವಾಂಟ್ ಟು ರೀಗೈನ್ ಇಟ್ಸ್ ಒರಿಜಿನಲ್ ಪೊಸಿಷನ್. ಇಕ್ವಿಲಿಬ್ರಿಯಂ ಅಲ್ಲೇ ಇದೆ, ಈವನ್ ಡಿಸ್ಪ್ಲೇಸ್ಮೆಂಟ್ ಕೊಟ್ರು ಮತ್ತೆ ವಾಪಸ್ ಬರುತ್ತೆ. ಅಂತ ಇಕ್ವಿಲಿಬ್ರಿಯಂ ನ ನಾವೇನಂತ ಕರಿತೀವಿ, ಸ್ಟೇಬಲ್ ಇಕ್ವಿಲಿಬ್ರಿಯಂ ಅಂತ ಕರಿತೀವಿ. ಸೊ ಬಿಕಾಸ್ ದ ಪಾರ್ಟಿಕಲ್, ದ ಚಾರ್ಜ್ plus q will return to middle point if we displace it. ಸ್ವಲ್ಪ ಡಿಸ್ಪ್ಲೇಸ್ಮೆಂಟ್ ತಗೊಂಡೋಗಿ ಬೆಂಗಳೂರಲ್ಲಿ ಇಟ್ಬಿಡೋದಲ್ಲ, ಇಲ್ಲಿನ ಒಂಚೂರು ಡಿಸ್ಪ್ಲೇಸ್ಮೆಂಟ್ ಕೊಟ್ರೆ ಮತ್ತೆ ವಾಪಸ್ಸು ಇಕ್ವಿಲಿಬ್ರಿಯಂ ಪೊಸಿಷನ್ ಗೆ ಬರುತ್ತೆ. ಬಟ್ ಇಲ್ಲಿ ನೋಡಿ, ಈಗ ಏನಾದ್ರೂ ಇದನ್ನ ಒಂಚೂರು ರೈಟ್ ಸೈಡ್ ಗೆ ನಾವೇನಾದ್ರೂ ಪುಷ್ ಮಾಡಿದ್ರೆ, ಸೊ ಲೆಟ್ ಮೀ ಕನ್ಸಿಡರ್ ಇನಿಷಿಯಲ್ ಆಗಿ ಅದು ಇಕ್ವಿಲಿಬ್ರಿಯಂ ಅಲ್ಲಿ ಇದೆ, ಈಗ ಒಂಚೂರು ರೈಟ್ ಸೈಡ್ ಗೆ ಪುಷ್ ಮಾಡ್ತೀನಿ ಈ ಚಾರ್ಜಸ್ ನ. ಈಗ ಇದು ಇವೆರಡು ನಡುವೆ ಇರ್ತಕ್ಕಂಥ ಫೋರ್ಸ್ ಏನು, ಅಟ್ರಾಕ್ಷನ್. ಸೊ ಅಟ್ರಾಕ್ಷನ್ ಜಾಸ್ತಿ ಆಗತ್ತೆ, ಇವೆರಡು ನಡುವೆ ಇರ್ತಕ್ಕಂಥ ಫೋರ್ಸ್ ಏನು, ಅಟ್ರಾಕ್ಷನ್. ಸೊ ಈ ಫೋರ್ಸ್ ಕಮ್ಮಿ ಆಗತ್ತೆ, ಈ ಫೋರ್ಸ್ ಜಾಸ್ತಿ ಆಗತ್ತೆ. ಅರ್ಥ ಆಗ್ತಿದೆಯಾ ಹೇಳ್ತಿರೋದು? ಈ ಕಡೆಗೆ ಫೋರ್ಸ್ ಜಾಸ್ತಿ ಆಗತ್ತೆ, ನೆಟ್ ಫೋರ್ಸ್ ಟುವರ್ಡ್ಸ್ ರೈಟ್ ಸೈಡ್ ಇಸ್ ಮೋರ್ ಕಂಪೇರ್ಡ್ ಟು ದ ಲೆಫ್ಟ್ ಸೈಡ್. ಯಾಕಂದ್ರೆ ಹತ್ರ ಆಯ್ತಲ್ಲ ಅಟ್ರಾಕ್ಷನ್. ಸೊ therefore ಸ್ವಲ್ಪ ಡಿಸ್ಪ್ಲೇಸ್ಮೆಂಟ್ ನ ಕೊಟ್ರೆ ಸಾಕು, ಸ್ವಲ್ಪ ಡಿಸ್ಟರ್ಬ್ ಮಾಡಿದ್ರೆ ಸಾಕು, ಪಟ್ ಅಂತ ಆ ಕಡೆ ಹೋಗ್ಬಿಡುತ್ತೆ ಜೊಯೋ ಅಂತ. ಹಾಗಾಗಿ ಮತ್ತೆ ವಾಪಸ್ ಅದು ತನ್ನ ಪಾಡಿಗೆ ತನ್ನಷ್ಟಕ್ಕೆ ತಾನು ವಾಪಸ್ ಬರಲ್ಲ. ಅಂತ ಇಕ್ವಿಲಿಬ್ರಿಯಂ ನ ನಾವೇನಂತ ಕರಿತೀವಿ, ಅನ್ಸ್ಟೇಬಲ್ ಇಕ್ವಿಲಿಬ್ರಿಯಂ ಅಂತ ಕರಿತೀವಿ. ಸ್ಟೇಬಲ್ ಇಕ್ವಿಲಿಬ್ರಿಯಂ ಅಫ್ಕೋರ್ಸ್ ಅದನ್ನ ಅಲ್ಲೇ ಬಿಟ್ರೆ, ತನ್ನ ಪಾಡಿಗೆ ಅಲ್ಲೇ ಬಿಟ್ಟಿದ್ರೆ ಸುಮ್ನೆ ನಿಂತಿರ್ತಾ ಇತ್ತು. ನಾವು ಡಿಸ್ಟರ್ಬ್ ಮಾಡಿಲ್ಲ ಅಂದ್ರೆ ಅದು ಅಲ್ಲೇ ಇರುತ್ತೆ. ಬಟ್ ಒಂದ್ಸತಿ ಡಿಸ್ಟರ್ಬ್ ಮಾಡಿದ್ರೆ ಸ್ವಯಂ ಅಂತ ಹೋಗ್ಬಿಡುತ್ತೆ. ಬಟ್ ಇದು ಹಾಗಲ್ಲ. ಸೊ ಡಿಸ್ಟರ್ಬ್ ಮಾಡುದು ಮತ್ತೆ ವಾಪಸ್ ಬರುತ್ತೆ. ಇಂಥ ಇಕ್ವಿಲಿಬ್ರಿಯಂ ಸ್ಟೇಬಲ್ ಅಂತ ಕರಿತೀವಿ, ಇಂಥ ಇಕ್ವಿಲಿಬ್ರಿಯಂ ನ ಅನ್ಸ್ಟೇಬಲ್ ಇಕ್ವಿಲಿಬ್ರಿಯಂ ಅಂತ. ನೆಕ್ಸ್ಟ್ ಕ್ವಶನ್ ಬೋರ್ಡ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. 3 ಚಾರ್ಜಸ್ ಇದೆ. ಒಂದು ಚಾರ್ಜ್ 4q, ಇನ್ನೊಂದು ಚಾರ್ಜ್ -q, ಇನ್ನೊಂದು ಥರ್ಡ್ ಚಾರ್ಜ್ +4q. ಸೊ ಈ 3 ಚಾರ್ಜಸ್ ನ x = 0, x = a, x = 2a ಅಲ್ಲಿ ಕೂರಿಸಿದ್ದೀನಿ. ಸೊ ಫಿಕ್ಸ್ ಮಾಡಿಲ್ಲ, ಆಗ್ಲೇ ಹೇಳಿದ್ದು 2 ಚಾರ್ಜಸ್ ಫಿಕ್ಸ್ ಆಯ್ತು, ಮಧ್ಯದಲ್ಲಿ ಒಂದನ್ನ ನಾನು ಡಿಸ್ಟರ್ಬ್ ಮಾಡ್ತಾ ಇದೆ. ಸೊ ಈಗ ಇದು ದಿಸ್ ಇಸ್ ಆಲ್ಸೋ ಫ್ರೀ ಟು ಮೂವ್, ದಿಸ್ ಇಸ್ ಆಲ್ಸೋ ಫ್ರೀ ಟು ಮೂವ್, ದಿಸ್ ಇಸ್ ಆಲ್ಸೋ ಫ್ರೀ ಟು ಮೂವ್. 3 ಚಾರ್ಜಸ್ ಫ್ರೀ ಆಗಿ ಮೂವ್ ಆಗ್ಬಹುದು. ಅಂದ್ರೆ ಏನಾದ್ರೂ ಫೋರ್ಸ್ ಕ್ರಿಯೇಟ್ ಆದ್ರೆ ಆಕ್ಸಲರೇಷನ್ ಆಗಿ 3 ಕ್ರಿಯೇಟ್ ಆಗಬಹುದು. ನಂಗೆ ಗೊತ್ತಿಲ್ಲ ಏನಾಗತ್ತೆ ಅಂತ. ಹಾಗಾದ್ರೆ ಯಾವ ಆಪ್ಷನ್ ಕರೆಕ್ಟ್ ಅಂತ ಕೇಳ್ತಾ, ಓನ್ಲಿ -q is in stable equilibrium, none of the charges is in equilibrium, all the charges are in equilibrium, all the charges are in stable equilibrium. ಇದು ಅನ್ಸ್ಟೇಬಲ್, ಇದು ಸ್ಟೇಬಲ್. ಸೊ 2 ಆಪ್ಷನ್ಸ್ ಡಿಫರೆನ್ಸ್ ಇದೆ, ಆಪ್ಷನ್ ಸಿ ಮತ್ತೆ ಆಪ್ಷನ್ ಡಿ. ಫಸ್ಟ್ ಆಫ್ ಆಲ್ ಈ -q ಅನ್ನೋದು ಇಕ್ವಿಲಿಬ್ರಿಯಂ ಅಲ್ಲಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿ. ಈ -q ಇಕ್ವಿಲಿಬ್ರಿಯಂ ಅಲ್ಲಿ ಇದೆಯಾ ಇಲ್ವಾ ಅಂತ ಹೇಗ್ ಮಾಡೋದು, ಚೆಕ್ ಮಾಡೋದು? ಇಫ್ ದ ನೆಟ್ ಫೋರ್ಸ್ ಆಕ್ಟಿಂಗ್ ಆನ್ ದಟ್ ಒನ್, ಇದ್ರ ಮೇಲೆ ಆಕ್ಟ್ ಆಗ್ತಕ್ಕಂಥ ನೆಟ್ ಫೋರ್ಸ್ ಏನಾದ್ರೂ 0 ಆದ್ರೆ ಇದು ಇಕ್ವಿಲಿಬ್ರಿಯಂ ಇದೆ. ಹೇಗ್ ಗೊತ್ತಾಗತ್ತೆ? ಸೊ ನೋಡಿ, ಇದು ನೆಗೆಟಿವ್, ಇದು ಪಾಸಿಟಿವ್, ಇದು ಪಾಸಿಟಿವ್, ಇದು ನೆಗೆಟಿವ್. ಏನಾಗತ್ತೆ? 2 ಅಟ್ರಾಕ್ಟ್ ಮಾಡತ್ತೆ. ಈ ಕಡೆಗೆ ಒಂದು ಫೋರ್ಸ್ ಪುಲ್ ಮಾಡುತ್ತೆ, ಈ ಕಡೆಗೆ ಒಂದು ಫೋರ್ಸ್ ಪುಲ್ ಮಾಡುತ್ತೆ. ಸೊ ಆಬ್ವಿಯಸ್ಲಿ ಈ ಡಿಸ್ಟೆನ್ಸ್ a ಇದೆ, ಈ ಡಿಸ್ಟೆನ್ಸ್ a ಇದೆ, ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜಸ್ ಕೂಡ ಸೇಮ್ ಇದೆ. ಸೇಮ್ ಮ್ಯಾಗ್ನಿಟ್ಯೂಡ್ ಚಾರ್ಜ್ ಇದೆ, ಸೇಮ್ ಡಿಸ್ಟೆನ್ಸ್ ಇದೆ, ನೇಚರ್ ಕೂಡ ಸೇಮ್ ಇರೋದ್ರಿಂದ 2 ಅಟ್ರಾಕ್ಷನ್ ಆಗತ್ತೆ, ಸೇಮ್ ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್ ಇರುತ್ತೆ. ಸೊ therefore the net force acting on the -q is 0. -q is in equilibrium.
ಎಂತ ಇಕ್ವಿಲಿಬ್ರಿಯಂ ಅದು? ದಟ್ಸ್ ವಾಟ್ ಕ್ವಶನ್. ಹಂಗಂತೇಳಿ ಪಟ್ ಅಂತ ಆನ್ಸರ್ ಹಾಕ್ಬೇಡಿ. ಸೊ ಮೈನಸ್ ಕ್ಯೂ ಒಂದೇ ಇರೋದು ಆಪ್ಷನ್ ಸ್ಟೇಬಲ್ ಅಂತ ಹಾಕ್ಬಿಡ್ಬೇಡಿ. ಇದ್ರ ಬಗ್ಗೆನೂ ಮಾತಾಡ್ತಿದ್ದಾರೆ. ದೇ ಆರ್ ಟಾಕಿಂಗ್ ಅಬೌಟ್ ಆಲ್ ದ 3 ಚಾರ್ಜಸ್. ಒಂದೇ ಒಂದು ಚಾರ್ಜ್ ಬಗ್ಗೆ ಮಾತಾಡ್ತಾ ಇಲ್ಲ. ನೋಡಿ ಇಲ್ಲಿ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಆಗ್ಲೇ ನಾನು ಮಾತಾಡಿದ್ದು ಒಂದು ಚಾರ್ಜ್ ಬಗ್ಗೆ, ಈಗ ಪೂರ್ತಿ ಸಿಸ್ಟಮ್ ಬಗ್ಗೆ ಮಾತಾಡ್ತಾ ಇದೆ. ಈ ಚಾರ್ಜ್ ಕನ್ಸಿಡರ್ ಆಗ್ತಿದೆ, ಈ ಚಾರ್ಜ್ ಕನ್ಸಿಡರ್ ಆಗ್ತಾ ಇದೆ, ಇದು ಕೂಡ ಕನ್ಸಿಡರ್ ಆಗ್ತಾ ಇದೆ. ಸೊ ಫಸ್ಟ್ ಆಫ್ ಆಲ್ ಮೈನಸ್ ಕ್ಯೂ ಅನ್ನೋದು ಇಕ್ವಿಲಿಬ್ರಿಯಂ ಅಲ್ಲಿ ಇದೆ ಅಂತ ನಮ್ಗೆ ಕನ್ಫರ್ಮ್ ಆಯ್ತು. ಅದೆಂತ ಇಕ್ವಿಲಿಬ್ರಿಯಂ ಹೇಳ್ತೀರಾ? ಸೊ ಲೆಟ್ ಅಸ್ ಗಿವ್ ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್. ಇದಕ್ಕೊಂದು ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್ ಥೀಡಿಂಗ್ ಅಂತ ಒಂದು ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್ ಕೊಟ್ಟೆ. ಸೊ ಒಂಚೂರು ರೈಟ್ ಹೋಯ್ತು. ಸೊ ಈಗ ಇದ್ರ ಡಿಸ್ಟೆನ್ಸ್ ಕಮ್ಮಿ ಆಯ್ತು, ಈ ಡಿಸ್ಟೆನ್ಸ್ ಜಾಸ್ತಿ ಆಯ್ತು. ಸೊ ಇದೇನ್ ಮಾಡುತ್ತೆ? ಜಾಸ್ತಿ ಫೋರ್ಸ್ ಇಂದ ಅಟ್ರಾಕ್ಟ್ ಮಾಡ್ಕೊಳಕ್ ಸ್ಟಾರ್ಟ್ ಆಗುತ್ತೆ. ಸೊ ದೇರ್ಫೋರ್ ದ ಸಿಸ್ಟಮ್ ವಿಲ್ ಬಿ ಡಿಸ್ಟರ್ಬ್ಡ್. ಹಾಗಾದ್ರೆ ಮೈನಸ್ ಕ್ಯೂ ಇಸ್ ಇನ್ ಎಂತ ಇಕ್ವಿಲಿಬ್ರಿಯಂ? ಅನ್ಸ್ಟೇಬಲ್ ಇಕ್ವಿಲಿಬ್ರಿಯಂ. ಸ್ವಲ್ಪ ಡಿಸ್ಪ್ಲೇಸ್ಮೆಂಟ್ ಕೊಟ್ರು ಸಾಕು, ಆ ಚಾರ್ಜ್ ತನ್ನಿಂದ ಬೇರೆ ಕಡೆಗೆ ಹೊರಟೋಗುತ್ತೆ, ಮತ್ತೆ ವಾಪಸ್ ಬರಲ್ಲ. ಸೊ ಅಂತ ಇಕ್ವಿಲಿಬ್ರಿಯಂ ನಾವು ಅನ್ಸ್ಟೇಬಲ್. ಸುಮ್ನೆ ಬಿಟ್ಬಿಟ್ರೆ ತನ್ನ ಪಾಡಿಗೆ ಅದಲ್ಲೇ ಇರತ್ತಪ್ಪ, ಏನು ಮಾತಾಡಲ್ಲ, ಸುಮ್ನೆ ನೆಟ್ ಫೋರ್ಸ್ 0 ಇತ್ತು, ಹಾಗಾಗಿ ಅಲ್ಲೇ ಇತ್ತು. ಬಟ್ ಕಮಿಂಗ್ ಬ್ಯಾಕ್ ಟು ದ ಅದರ್ ಫೆಲೋಸ್, ಈಗ ಇದು ಇಕ್ವಿಲಿಬ್ರಿಯಂ ಅಲ್ಲಿ ಇದೆಯಾ ಸರ್? ಇದು ಕೂಡ ಕನ್ಸಿಡರ್ ಮಾಡ್ಬೇಕಾ? ಹೌದು. ಇದ್ರ ಮೇಲೆ ಯಾವ ಫೋರ್ಸ್ ಆಕ್ಟ್ ಆಗ್ತಾ ಇದೆ? ಫೋರ್ಸ್ ಡ್ಯೂ ಟು ಮೈನಸ್ ಕ್ಯೂ, ಫೋರ್ಸ್ ಡ್ಯೂ ಟು ಪ್ಲಸ್ 4q. ಹಾಗಾದ್ರೆ ವಾಟ್ ಇಸ್ ದ ಫೋರ್ಸ್ ಆಕ್ಟಿಂಗ್ ಆನ್? ಈ ಚಾರ್ಜ್ ನ ಎ ಅಂತ ಕನ್ಸಿಡರ್ ಮಾಡ್ತೀನಿ, ಇದನ್ನ ಬಿ ಅಂತ ಕನ್ಸಿಡರ್ ಮಾಡ್ತೀನಿ, ಇದನ್ನ ಓ ಅಂತ ಕನ್ಸಿಡರ್ ಮಾಡ್ತೀನಿ. ವಾಟ್ ಇಸ್ ದ ಫೋರ್ಸ್ ಆಕ್ಟಿಂಗ್ ಆನ್ ಎ ಡ್ಯೂ ಟು ಚಾರ್ಜ್ ಅಟ್ ಬಿ? ದಟ್ ಈಸ್ ಈಕ್ವಲ್ಸ್ ಟು k into 4q ಡಿವೈಡೆಡ್ ಬೈ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಏನಿದೆ, ಸೊ ದಟ್ ಈಸ್ 2a ಹೋಲ್ ಸ್ಕ್ವೇರ್ ಬರುತ್ತೆ. ಅದೇ ರೀತಿ ಇದು ಕೂಡ ಫೋರ್ಸ್ ಆಕ್ಟ್ ಆಗತ್ತೆ. ಅರೆ ಇವೆರಡು ರಿಪಲ್ ಆಗತ್ತೆ. ಇದೇನಿದು? ರಿಪಲ್ಷನ್. ಸೊ ರಿಪಲ್ಷನ್ ಆಗತ್ತೆ. ಸೊ ದಟ್ ಈಸ್ ಅ ಫೋರ್ಸ್ ಆಕ್ಟಿಂಗ್ ಆನ್ ಎ ಡ್ಯೂ ಟು ದಿಸ್ ಒನ್. ಅಷ್ಟೇ ಫೋರ್ಸ್ ಇದೇನಾದ್ರೂ ಅಟ್ರಾಕ್ಟ್ ಮಾಡಿದ್ರೆ ಕ್ಯಾನ್ಸಲ್ ಆಗಿ ಇಕ್ವಿಲಿಬ್ರಿಯಂ ಅಲ್ಲಿ ಇರುತ್ತೆ. So again, the force acting on A due to charge at O is equals to K into 4Q into Q divided by ಈ ಡಿಸ್ಟೆನ್ಸ್ ಏನಿದೆ A square ಇದೆ. ಸೊ ಇದನ್ನ ಬೇಕಾದ್ರೆ ನಾವು ಈ 2 ಈ 4 ಕ್ಯಾನ್ಸಲ್ ಆಗತ್ತೆ. ಸೊ ಎಕ್ಸಾಕ್ಟ್ಲಿ ಸೇಮ್ ಬರ್ತಿದೆ ನೋಡಿ, 4KQ square divided by A square ಬರ್ತಿದೆ. ಸೊ ಎಕ್ಸಾಕ್ಟ್ ಆಗಿ ಇದು ಎಷ್ಟು ರಿಪಲ್ ಆಗ್ತಿದೆಯೋ ಅಷ್ಟೇ ಫೋರ್ಸ್ ಇಂದ ಇದೇನ್ ಮಾಡ್ತಾ ಇದೆ? ಇದನ್ನ ಅಟ್ರಾಕ್ಟ್ ಮಾಡ್ತಾ ಇದೆ. ಇದನ್ನ ಈ ಕಡೆ ತಳ್ಳಕ್ಕೆ ಟ್ರೈ ಮಾಡ್ತಾ ಇದೆ. ಈ ಚಾರ್ಜ್ ಮಿಡ್ಲ್ ಅಲ್ಲಿ ಇರ್ತಕ್ಕಂಥ ಚಾರ್ಜ್ ಈ ಕಡೆ ಅಟ್ರಾಕ್ಟ್ ಮಾಡಕ್ಕೆ ಟ್ರೈ ಮಾಡ್ತಾ ಇದೆ. ಹಾಗಾದ್ರೆ ನೆಟ್ ಫೋರ್ಸ್ ಏನಾಯ್ತು? 0 ಆಯ್ತು. ಎರಡು ಸೇಮ್ ಇದೆ. ಸೊ ದೇರ್ಫೋರ್ ದಿಸ್ ಇಸ್ ಆಲ್ಸೋ ಇನ್ ಈಕ್ವಿಲಿಬ್ರಿಯಂ, ದಿಸ್ ಇಸ್ ಆಲ್ಸೋ ಇನ್ ಈಕ್ವಿಲಿಬ್ರಿಯಂ. ಅದೇ ಲಾಜಿಕ್ ಪ್ರಕಾರ, ಅರೆ ಸಿಮಿಟ್ರಿ ಇದೆಯಾ? ಸೊ ಇದನ್ನ ಆ ಕಡೆ ಅದನ್ನ ಈ ಕಡೆ ಹಾಕಿದ್ರೆ ಸೇಮ್ ಲಾಜಿಕ್ ಗೆ ಅಪ್ಲೈ ಆಗುತ್ತೆ. ಸೊ ಸೇಮ್ ಲಾಜಿಕ್ ಪ್ರಕಾರ ಇದ್ರ ಮೇಲೆ ಕೂಡ ನೆಟ್ ಫೋರ್ಸ್ 0 ಇದೆ. ಹಂಗಂದ್ರೆ ಪೂರ್ತಿ ಸಿಸ್ಟಮ್ ಈಕ್ವಿಲಿಬ್ರಿಯಂ ಅಲ್ಲಿ ಇದೆ. ಈಗ ಕ್ವಶನ್ ಏನಪ್ಪಾ ಅಂದ್ರೆ ಸ್ಟೇಬಲ್ ಇಕ್ವಿಲಿಬ್ರಿಯಂ ಇದೆಯಾ, ಅನ್ಸ್ಟೇಬಲ್ ಇಕ್ವಿಲಿಬ್ರಿಯಂ ಇದೆಯಾ? ಸೊ ನೋಡಿ ಇದನ್ನೇನಾದ್ರೂ ಒಂಚೂರು ಡಿಸ್ಟರ್ಬ್ ಮಾಡ್ತೀನಿ. ಸೊ ಸ್ವಲ್ಪ ಇದನ್ನ ಒಂಚೂರು ಡಿಸ್ಟರ್ಬ್ ಮಾಡ್ತೀನಿ. ಸೊ ಈ ಕಡೆಗೆ ಹೋಯ್ತು. ಈ ಕಡೆಗೆ ಹೋದಾಗ ಅಟ್ರಾಕ್ಷನ್ ಫೋರ್ಸ್ ಏನಾಯ್ತು? ಕಮ್ಮಿ ಆಯ್ತು. ರಿಪಲ್ಷನ್ ಫೋರ್ಸ್ ಕೂಡ ಕಮ್ಮಿ ಆಯ್ತು. ಸೊ ಆ ಚಾರ್ಜ್ ಹಾಗೆ ಡಿಸ್ಟರ್ಬ್ ಹಾಕೊಂಡು ಹೋಗ್ಬಿಡತ್ತೆ. ಸೊ ಸೇಮ್ ಲಾಜಿಕ್ ಇಸ್ ಅಪ್ಲಿಕೇಬಲ್ ಫಾರ್ ದಿಸ್ ಒನ್ ಆಲ್ಸೋ. ಇದಕ್ಕೂ ಅಷ್ಟೇ. ಸೊ ಈಗ ಏನಾದ್ರು ಒಂಚೂರು ಈ ಕಡೆಗೆ ಡಿಸ್ಟರ್ಬ್ ಮಾಡಿದ್ರೆ ಇವೆರಡು ನಡುವೆ ಇರ್ತಕ್ಕಂಥ ಅಟ್ರಾಕ್ಷನ್ ವೀಕ್ ಆಯ್ತು, ರಿಪಲ್ಷನ್ ಕೂಡ ಒಂಚೂರು ವೀಕ್ ಆಯ್ತು. ಸೊ ಮತ್ತೆ ವಾಪಸ್ ಬರೋದೇ ಇಲ್ಲ. ಎರಡೂ ವೀಕ್ ಆಯ್ತು ಅಂದ್ರೆ ಹಾಗೆ ಹೋಗ್ತಿರತ್ತೆ. ಸೊ ದೇರ್ಫೋರ್ ದ ಪೂರ್ತಿ ಸಿಸ್ಟಮ್, ಆಲ್ ದ ಚಾರ್ಜಸ್ ಆರ್ ಇನ್ ಈಕ್ವಿಲಿಬ್ರಿಯಂ but they are in unstable equilibrium. So this is the right answer. So question ಹೇಗಿದೆ? ಸೊ ಕ್ವಶನ್ ಯಾವ ಇಯರ್ ಅಲ್ಲಿ ಬಂದಿದ್ದು ಅಂತ ಗೊತ್ತಾದ್ರೆ ಶಾಕ್ ಆಗ್ತೀರಿ. ಸೊ ಲಾಜಿಕ್ ಆಗಿ ಚೆನ್ನಾಗಿತ್ತು, ಹಾಕಿ ತಗೊಂಡೆ. ಸೊ ಆಕ್ಚುಲಿ ಈ ಕ್ವಶನ್ ಅಪಿಯರ್ ಆಗಿರೋದು 1988 ಯಾವುದೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ. ಶಾಕ್ ಆಗ್ಬೇಡಿ, ಕ್ವಶನ್ ಚೆನ್ನಾಗಿದೆ ಅಂತ ತಗೊಂಡೆ ಅಷ್ಟೇ, ಜಮಾನದ್ದು ಸರ್ ಅಂತ ಹೇಳ್ಬೇಡಿ. ಸೊ ಲೆಟ್ಸ್ ಕಮ್ ಬ್ಯಾಕ್ ಟು ದ ನೆಕ್ಸ್ಟ್ ಕ್ವಶನ್. So let's take a question from NEET 2013 ಕರ್ನಾಟಕ ಆಗಿರ್ತಕ್ಕಂಥ ಕ್ವಶನ್. NEET 2013 ಫ್ರಮ್ ಕರ್ನಾಟಕ. ಅದೇ ಕ್ವಶನ್ ನ JEE 2002 ಅಲ್ಲಿ ಕೂಡ ಕೇಳಿದ್ದಾರೆ. 2002 ನ 12 ಐ ಫಾರ್ಗಾಟ್, ಐ ಥಿಂಕ್ 2002 ನಲ್ಲಿ ಕೂಡ ಕೇಳಿದ್ದಾರೆ. ದ ಕ್ವಶನ್ ಗೋಸ್ ಲೈಕ್ ದಿಸ್. ಸೊ ಇಲ್ಲೊಂದು ಕ್ಯಾಪಿಟಲ್ ಕ್ಯೂ ಇದೆ, ಅದೇ ರೀತಿ ಇಲ್ಲಿ ಇನ್ನೊಂದು ಕ್ಯಾಪಿಟಲ್ ಕ್ಯೂ ಇದೆ. Now this small charge is q, small q. ಈ ಡಿಸ್ಟೆನ್ಸ್ r ಇದೆ, ಈ ಡಿಸ್ಟೆನ್ಸ್ r ಇದೆ, ಇಕ್ವಿ ಡಿಸ್ಟೆನ್ಸ್ ಇದೆ ಒಂದರಿಂದ ಇನ್ನೊಂದಿಗೆ. ಫಾರ್ ಸಿಸ್ಟಮ್ ಫಾರ್ ಚಾರ್ಜ್ ಅಲ್ಲ, ಪೂರ್ತಿ ಸಿಸ್ಟಮ್ ಬಗ್ಗೆ ಮಾತಾಡ್ತಾ ಇದ್ದಾರೆ.
for system to be in equilibrium, q is equals to question mark. ಈ ಪೂರ್ತಿ ಸಿಸ್ಟಮ್ ಈಕ್ವಿಲಿಬ್ರಿಯಂ ಅಲ್ಲಿ ಇರಬೇಕಾದ್ರೆ ವಾಟ್ ಶುಡ್ ಬಿ ದ ವ್ಯಾಲ್ಯೂ ಆಫ್ ಸ್ಮಾಲ್ ಕ್ಯೂ. ನೋಡಿ, ಒಂದ್ ಚಾರ್ಜ್ ಬಗ್ಗೆ ಮಾತಾಡ್ತಾ ಇಲ್ಲ, ಈ ಪೂರ್ತಿ ಸಿಸ್ಟಮ್ ಹಾಗೆ ಇರಬೇಕು. ಈಕ್ವಿಲಿಬ್ರಿಯಂ ಅಲ್ಲಿ ಇಲ್ಲ ಅಂದ್ರೆ ಅದು ಸ್ಪ್ರೆಡ್ ಆಗತ್ತೆ ಅಥವಾ ಕಂಪ್ರೆಸ್ ಆಗತ್ತೆ, ಕೊಲ್ಯಾಪ್ಸ್ ಆಗತ್ತೆ ಅಟ್ರಾಕ್ಟ್ ಆಗಿ. ನಾವು ಆಸ್ ಇಟ್ ಈಸ್ ಹಾಗೆ ಉಳ್ಕೋಬೇಕಾದ್ರೆ ವಾಟ್ ಶುಡ್ ಬಿ ದ ವ್ಯಾಲ್ಯೂ ಆಫ್ ಕ್ಯೂ ಅಂತ ಕೇಳ್ತಾರೆ. ಆಪ್ಷನ್ಸ್ ಬೇಕಾದ್ರೆ ಕೊಡ್ತೀನಿ. ಆಪ್ಷನ್ ಎ ಇಸ್ ಕ್ಯಾಪಿಟಲ್ Q divided by 2. Option B is minus Q divided by 4. Option C is Q divided by 4. Option D is minus Q divided by 2. ಯೋಚನೆ ಮಾಡಿ ಒಂದ್ಸತಿ ಏನ್ ಹೇಳ್ದೆ ಅಂತ. ಪೂರ್ತಿ ಸಿಸ್ಟಮ್ ಈಕ್ವಿಲಿಬ್ರಿಯಂ ಇರ್ಬೇಕಾದ್ರೆ ವಾಟ್ ಶುಡ್ ಬಿ ದ ವ್ಯಾಲ್ಯೂ ಆಫ್ ಸ್ಮಾಲ್ ಕ್ಯೂ ಅಂದ್ರೆ, ನೀವು ಯಾವ್ದಾದ್ರೂ ಚಾರ್ಜ್ ತಗೊಳ್ಳಿ, ನೆಟ್ ಫೋರ್ಸ್ ಆಕ್ಟಿಂಗ್ ಆನ್ ದೋಸ್ ಟೂ ಥಿಂಗ್ಸ್ ಶುಡ್ ಬಿ 0. ಈಗ ಈ ಚಾರ್ಜ್ ಅನ್ನ ಕನ್ಸಿಡರ್ ಮಾಡಿ. ಈ ಚಾರ್ಜ್ ಮೇಲೆ ಇದರಿಂದ ಫೋರ್ಸು ನೆಟ್ ಫೋರ್ಸ್ ನ ಆಡ್ ಮಾಡಿದ್ರೆ 0 ಬರಬೇಕು. ಸೇಮ್ ಲಾಜಿಕ್ ಪ್ರಕಾರ ಈ ಚಾರ್ಜ್ ಅನ್ನ ಕನ್ಸಿಡರ್ ಮಾಡಿ, ದ ಫೋರ್ಸ್ ಡ್ಯೂ ಟು ದಿಸ್ ಒನ್ ಅಂಡ್ ಫೋರ್ಸ್ ಡ್ಯೂ ಟು ದಿಸ್ ಒನ್ ಎರಡನ್ನು ಆಡ್ ಮಾಡಿದ್ರೆ 0 ಬರಬೇಕು. ಹಾಗಾದ್ರೆ ವಾಟ್ ಶುಡ್ ಬಿ ದ ಚಾರ್ಜ್ ಮೈನಸ್ ಕ್ಯೂ ಅಂತ ಕೇಳ್ತಾರೆ. ಕ್ವಶನ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಫಾರ್ ಸಿಸ್ಟಮ್ ಟು ಬಿ ಇನ್ ಈಕ್ವಿಲಿಬ್ರಿಯಂ, let us consider this is a, this is B and this is O. Middle point na O anta consider ಮಾಡ್ತೀನಿ. The force acting on the charge A should be equal to 0, and also the force acting on the charge which is at O is equal to 0, and also the force acting on the charge at B should be equal to 0. ಹೌದಾ? By symmetry, sorry, Q ಹಾಕಿ ಬರೀತಾ ಇದ್ದೀನಿ 0. So by symmetry ಇದು ಎರಡು ಒಂದೇ. I hope you understand. ಇದಕ್ಕೆ ಮ್ಯಾಥಮೆಟಿಕ್ಸ್ ಏನ್ ಬರುತ್ತೋ ಇದು ಕೂಡ ಅಷ್ಟೇ ಮ್ಯಾಥಮೆಟಿಕ್ಸ್ ಬರುತ್ತೆ. ಅದೇ ಸೇಮ್ ಡಿಸ್ಟೆನ್ಸ್, ಸಿಮಿಟ್ರಿ ಇರೋದ್ರಿಂದ ಇದನ್ನ ಸಾಲ್ವ್ ಮಾಡೋ ಬದಲು ಅದನ್ನೇ ಈ ಕಡೆ ಫ್ಲಿಪ್ ಮಾಡಿದ್ರೆ ಸೇಮ್ ಮ್ಯಾಥಮೆಟಿಕ್ಸ್ ಅಪ್ಲೈ ಆಗತ್ತೆ. ಸೊ ಹಾಗಾದ್ರೆ ಇದನ್ನ ಸಾಲ್ವ್ ಮಾಡಿದ್ರೆ ಇದನ್ನ ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇವೆರಡೂ 0 ಆಗ್ಬೇಕಾದ್ರೆ ವಾಟ್ ಶುಡ್ ಬಿ ದ ವ್ಯಾಲ್ಯೂ ಆಫ್ ಕ್ಯೂ ಅಂತ ಕೇಳ್ತಿದ್ದಾರೆ. ದ ಫೋರ್ಸ್ ಆಕ್ಟಿಂಗ್ ಆನ್ ಎ, ದಟ್ ಈಸ್ ಈಕ್ವಲ್ಸ್ ಟು ಫೋರ್ಸ್ ಆಕ್ಟಿಂಗ್ ಆನ್ ಎ ಡ್ಯೂ ಟು ಚಾರ್ಜ್ ಅಟ್ O plus the force acting on A due to charge at B. ಇಲ್ಲಿಂದ ಚಾರ್ಜು ಇದನ್ನ ರಿಪಲ್ ಮಾಡುತ್ತೆ, ಇಲ್ಲಿರೋ ಚಾರ್ಜು ಇದನ್ನ ರಿಪಲ್ ಮಾಡುತ್ತೆ. ಸೊ ಎರಡು ಆಡ್ ಅಪ್ ಆಗಿ 0 ಆಗ್ಬೇಕು. ಸೇಮ್ ಲಾಜಿಕ್ ಈಸ್ ಅಪ್ಲಿಕೇಬಲ್ ಫಾರ್ ದಿಸ್ ಒನ್. ಇದಕ್ಕೂ ಅಷ್ಟೇ. ಸೊ ಇದರಿಂದ ಆಕ್ಟ್ ಆಗೋ ಚಾರ್ಜು ಇದರಿಂದ ಆಕ್ಟ್ ಆಗೋ ಚಾರ್ಜು ನೆಟ್ ಆಡ್ ಅಪ್ ಆಗಿ 0 ಆದ್ರೆ, ಸೊ ಯು ಗೆಟ್ ದ ಫೋರ್ಸ್ ಆಸ್ 0 ಆದ್ರೆ ಈಕ್ವಿಲಿಬ್ರಿಯಂ ಅಲ್ಲಿ ಇರುತ್ತೆ. ಸೊ ವಾಟ್ ಇಸ್ ದ ಫೋರ್ಸ್ ಆಕ್ಟಿಂಗ್ ಆನ್ ಎ ಡ್ಯೂ ಟು ಚಾರ್ಜ್ ಅಟ್ O? ದಟ್ ಈಸ್ ಗಿವೆನ್ ಬೈ K into capital Q small q divided by ಈ ಡಿಸ್ಟೆನ್ಸ್ ಏನಿದೆ r ಸ್ಕ್ವೇರ್ ಇದೆ. ಸೊ r ಇದೆ, ಸ್ಕ್ವೇರ್ ಬರೀಬೇಕಾಗುತ್ತೆ. ಸೊ ದೇರ್ ಇಸ್ ದ ರಿಪಲ್ಷನ್ ಈ ಕಡೆಗೆ ಇರುತ್ತೆ, ಇದು ಅಷ್ಟೇ ರಿಪಲ್ಷನ್ ಆಗೋದ್ರಿಂದ ಈ ಕಡೆಗೆ ಬರುತ್ತೆ. ಸೊ therefore added with K into Q1 Q2 divided by distance, capital Q into small q divided by ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಏನಿದೆ 2r whole square ಬರೀಬೇಕಾಗುತ್ತೆ. So I hope you understood. That should be equal to 0. That should be equal to 0. And ಈಗ ಇನ್ನೊಂದು ಕಂಡೀಷನ್ ಏನು, ಇದರ ಮೇಲೆ ಆಕ್ಟ್ ಆಗ್ತಕ್ಕಂತ ಫೋರ್ಸ್ 0 ಆಗಿರಬೇಕು. The force acting on the charge O due to A should be equals to force acting on the charge O due to B. ಸೊ ಇದನ್ನ ಸಾಲ್ವ್ ಮಾಡಕ್ ಆಗಲ್ಲ, ಇದನ್ನ ಸಾಲ್ವ್ ಮಾಡಿ ಆನ್ಸರ್ ತಗೊಂಬರಕ್ ಆಗಲ್ಲ. ಬೇಕಾದ್ರೆ ಬರೀತೀನಿ ನೋಡಿ, K into capital Q small q divided by ಈ ಡಿಸ್ಟೆನ್ಸ್ ಏನಿದೆ r ಸ್ಕ್ವೇರ್ ಇದೆ, ದಟ್ ಈಸ್ ಈಕ್ವಲ್ಸ್ ಟು K capital Q small q divided by r ಸ್ಕ್ವೇರ್ ಇರುತ್ತೆ. ಎರಡು ಕ್ಯಾನ್ಸಲ್ ಆಗಿ 1 ಬರುತ್ತೆ. ಅದರಿಂದ ನಾವು ಸಾಲ್ವ್ ಮಾಡಕ್ ಆಗಲ್ಲ, ಇದರಿಂದ ಸಾಲ್ವ್ ಮಾಡಬಹುದು ನೋಡಿ. ಸೊ ಲೆಟ್ಸ್ ಸೆಂಡ್ ದಿಸ್ ಟು ಅದರ್ ಸೈಡ್. ಸೊ ಇದನ್ನ ಆ ಕಡೆ ಕಳ್ಸಿದ್ರೆ, ಸೊ ಲೆಟ್ಸ್ ಸೆಂಡ್ ದಿಸ್ ಟು ಅದರ್ ಸೈಡ್, ಮೈನಸ್ ಆಗತ್ತೆ. K ಡಮಾರ್ Q. ಒಂದ್ ನಿಮಿಷ, ಏನ್ ಮಾಡಿದೆ ನಾನು, Q into 2R. ಈ ಚಾರ್ಜ್ ಕ್ಯಾಪಿಟಲ್ Q ಬರುತ್ತೆ. ಐ ಆಮ್ ವೆರಿ ಸಾರಿ. ಸೊ ಇದು ಸ್ಮಾಲ್ q ಆಗಿ ಉಳ್ಕೊಳ್ಳುತ್ತೆ. ಸೊ ಕ್ಯಾಪಿಟಲ್ Q ಕ್ಯಾನ್ಸಲ್ ಆಗುತ್ತೆ, ಇಲ್ಲಿರ್ತಕ್ಕಂಥ r ಸ್ಕ್ವೇರ್ ಇದು ಕ್ಯಾನ್ಸಲ್ ಆಗುತ್ತೆ. ಸೊ Q is equals to minus Q divided by 4 ಬರುತ್ತೆ. ಸೊ that's the answer. So therefore the answer should be option B is the right answer. So ಈಗ ಇಲ್ಲಿರ್ತಕ್ಕಂಥ ಚಾರ್ಜ್ ಏನಾದ್ರೂ minus Q by 4 ಆಗಿದ್ರೆ ಆ ಪೂರ್ತಿ ಸಿಸ್ಟಮ್ ಈಕ್ವಿಲಿಬ್ರಿಯಂ ಆಗುತ್ತೆ, ತನ್ನಷ್ಟಿಗೆ ಡಿಸ್ಟರ್ಬ್ ಮಾಡದಿರ ಇದ್ರೆ ಹಾಗೆ ಉಳ್ಕೊಳ್ಳುತ್ತೆ. ಸೊ ಈಕ್ವಿಲಿಬ್ರಿಯಂ. ಸೊ ಬೇಕಾದ್ರೆ ಇಲ್ಲಿ minus Q by 4 ಇಟ್ ನೋಡಿ, ನೆಟ್ ಫೋರ್ಸ್ ಆಕ್ಟಿಂಗ್ ಆನ್ ದಿಸ್ ಒನ್. ಸೊ ಇದ್ರ ಮೇಲೆ ಇದೆಷ್ಟು ಫೋರ್ಸ್ ಆಕ್ಟ್ ಮಾಡ್ತಿರೋದು, ಇದು ಅಷ್ಟೇ ಫೋರ್ಸ್ ಆಕ್ಟ್ ಆಗ್ತಿರತ್ತೆ.
ಅದೇ ರೀತಿ ಇದ್ರ ಮೇಲೆ ಇದೆಷ್ಟು ಫೋರ್ಸ್ ಆಕ್ಟ್ ಆಗ್ತಿರತ್ತೋ ಇದು ಕೂಡ ಅಷ್ಟೇ ಫೋರ್ಸ್ ಆಕ್ಟ್ ಆಗ್ತಾ ಇರುತ್ತೆ. ನೆಟ್ ಫೋರ್ಸ್ 0 ಬರುತ್ತೆ ಅಂದ್ರೆ ಅಪೋಸಿಟ್ ಡೈರೆಕ್ಷನ್ ಅಷ್ಟೇ ಅಂದ್ರೆ ಅಪೋಸಿಟ್ ಡೈರೆಕ್ಷನ್. ಸೊ therefore net force will become 0 in these two cases. ನೋಟ್ ಮಾಡ್ಕೊಳ್ಳಿ. We'll move to the next problems. Yeah, next problems is based on the equilibrium of the third charge. ನೋಡಿ ಈ ತರ ಎರಡು ಚಾರ್ಜಸ್ ನ ಫಿಕ್ಸ್ ಮಾಡಿದ್ದಾರೆ ಅಂದ್ರೆ ಅದು ಕದಲಂಗಿಲ್ಲ, ಅಲ್ಲಿ ಫಿಕ್ಸ್ ಆಗಿದೆ. ಇಲ್ಲೊಂದು ಚಾರ್ಜು. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಚಾರ್ಜು ಪ್ಲಸ್ ಕ್ಯೂ ಒಂದಿದೆ, ಆ ಕಡೆ ಇರ್ತಕ್ಕಂಥದ್ದು ಇನ್ನೊಂದು 4q ಇದೆ, ಪ್ಲಸ್ 4q ಇದೆ. ಸೊ ಈಗ ಇವೆರಡು ನಡುವೆ ಯಾವುದೋ ಒಂದು ಇನ್ನೊಂದು ಹೊಸ ಚಾರ್ಜ್ ನ ತಂದು ಇಡಬೇಕು. ಅದು ಪಾಸಿಟಿವ್ ಆದ್ರೂ ಆಗಿರ್ಬೋದು, ನೆಗೆಟಿವ್ ಆದ್ರೂ ಆಗಿರ್ಬೇಕು. ಸದ್ಯಕ್ಕೆ ನಾನು ಒಂದು ಕ್ಯಾಪಿಟಲ್ ಕ್ಯೂ ಚಾರ್ಜ್ ನ ತಗೊಂಬಂದು ಇಲ್ಲಿ ಇಡ್ತಾ ಇದ್ದೀನಿ. ಸೊ ಲೆಟ್ ಅಸ್ ಅಸ್ಯೂಮ್ ದಿಸ್ ಇಸ್ ಪಾಸಿಟಿವ್ ಚಾರ್ಜ್. ಸೊ ಎಲ್ಲೋ ಒಂದ್ ಕಡೆ ಇಟ್ರೆ, ಯಾವುದೋ ಒಂದು ಪೊಸಿಷನ್ ಅಲ್ಲಿ ಇಟ್ರೆ, ಆ ಪೊಸಿಷನ್ ಅಲ್ಲಿ ನೆಟ್ ಫೋರ್ಸ್ ಆಕ್ಟಿಂಗ್ ಆನ್ ದಟ್ ಒನ್ ವಿಲ್ ಬಿ 0. ಅದನ್ನೇ ಈಕ್ವಿಲಿಬ್ರಿಯಂ ಪೊಸಿಷನ್ ಅಂತ ಕರಿತೀವಿ. ಅಲಾಂಗ್ ದ ಲೈನ್. ಸೊ ನೋಡಿ ಇವೆರಡನ್ನು ಜಾಯಿನ್ ಮಾಡ್ತಕ್ಕಂಥ ಲೈನ್ ನಲ್ಲಿ ಯಾವುದೋ ಒಂದು ಪೊಸಿಷನ್ ಅಲ್ಲಿ ಇಟ್ರೆ ನೆಟ್ ಫೋರ್ಸ್ ಅಥವಾ ಆ ಯಾವುದೋ ಒಂದು ಪೊಸಿಷನ್ ಅಲ್ಲಿ ಇಟ್ರೆ ಆ ಚಾರ್ಜ್ ಈಕ್ವಿಲಿಬ್ರಿಯಂ ಅಲ್ಲಿ ಇರುತ್ತೆ. ಅಂತ ಪೊಸಿಷನ್ ಏನು ಅಂತ ಕೇಳ್ತಿದ್ದಾರೆ. ಸೊ ವಾಟ್ ಆರ್ ದ ಪಾಸಿಬಿಲಿಟೀಸ್? ಸೊ ಈ ಕಡೆ ಇಡ್ಬೇಕಾ, ಇಲ್ಲಿ ಇಡ್ಬೇಕಾ? ಸೊ ದಟ್ಸ್ ಆರ್ ದ ಪಾಸಿಬಿಲಿಟೀಸ್ ವಿ ವಿಲ್ ಸಿ. ಸೊ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ ಇದಕ್ಕೆ ಶಾರ್ಟ್ ಕಟ್ ಇದೆ. ನಾನು ಶಾರ್ಟ್ ಕಟ್ ಫಾರ್ಮುಲಾ ಬೇಕಾದ್ರೆ ಡಿಸ್ಕಷನ್ ಆದ್ಮೇಲೆ ಕೊಡ್ತೀನಿ. ನೀವು ಬೇಕಾದ್ರೆ ಡೈರೆಕ್ಟ್ ಶಾರ್ಟ್ ಕಟ್ ಫಾರ್ಮುಲಾ ನೆನ್ಪಿಟ್ಕೋಬಹುದು, ಇಲ್ಲ ಅಂದ್ರೆ ಕಾನ್ಸೆಪ್ಟ್ ನೋಡ್ಕೊಳ್ಳಿ ಹೇಗ್ ಮಾಡೋದು ಅಂತ. ನೋಡಿ ಪಾಸಿಬಿಲಿಟೀಸ್ ಚೆಕ್ ಮಾಡೋಣ. ವಾಟ್ ಆರ್ ದ ಪಾಸಿಬಿಲಿಟೀಸ್? ಸೊ ಲೆಟ್ ಅಸ್ ಚೆಕ್ ಔಟ್ಸೈಡ್. ಸೊ ಪಾಸಿಬಿಲಿಟಿ 1. ಸೊ ಔಟ್ಸೈಡ್ ದ ಚಾರ್ಜಸ್. ಈಗ ಒಂದು ಪಾಸಿಟಿವ್ ಚಾರ್ಜ್ ಅನ್ನ ತಗೊಂಬಂದು ಇಲ್ಲಿ ಇಡ್ತೀನಿ, ಪ್ಲಸ್ ಕ್ಯೂ. ಸೊ ನೆಟ್ ಫೋರ್ಸ್ 0 ಆಗೋ ಸಾಧ್ಯತೆ ಇದೆಯಾ ಅಂತ ಕೇಳ್ತೀನಿ. ಸೊ ಇವೆರಡು ಪಾಸಿಟಿವ್ ಚಾರ್ಜ್ ರಿಪಲ್ ಆಗತ್ತೆ, ಈ ಕಡೆ ಹೋಗುತ್ತೆ. ಇವೆರಡು ಪಾಸಿಟಿವ್ ಚಾರ್ಜ್ ರಿಪಲ್ ಆಗತ್ತೆ, ಈ ಕಡೆಗೆ ಇರುತ್ತೆ. ಸೊ ಎರಡು ಪಾಸಿಟಿವ್ ಚಾರ್ಜಸ್ ಅಂದ್ರೆ ಎರಡು ರಿಪಲ್ಸಿವ್ ಫೋರ್ಸಸ್ ಆ ಕಡೆಗೆ ತಳ್ತಾ ಇರತ್ತೆ. ಅದೇ ನೆಟ್ ಫೋರ್ಸ್ 0 ಆಗ್ಬೇಕಾದ್ರೆ ಒಂದ್ ಆ ಕಡೆ ಇರ್ಬೇಕು, ಇನ್ನೊಂದು ಈ ಕಡೆ ಇರ್ಬೇಕು. ಸೊ ಒಂದು ಅಟ್ರಾಕ್ಟ್ ಮಾಡ್ತಿದ್ರೆ ಇನ್ನೊಂದು ರಿಪಲ್ ಮಾಡ್ಬೇಕು. ಆವಾಗ ನೆಟ್ ಫೋರ್ಸ್ ಏನಾಗುತ್ತೆ, 0 ಆಗ್ತಿರ್ಬೋದು. ಅಥವಾ ಎರಡು ಫೋರ್ಸಸ್ ಡಿಫ್ರೆಂಟ್ ಡೈರೆಕ್ಷನ್ ಅಲ್ಲಿ ಆಕ್ಟ್ ಆಗ್ತಾ ಇದ್ರೆ ಮಾತ್ರ ನಮ್ಗೆ ನೆಟ್ ಫೋರ್ಸ್ 0 ಆಗತ್ತೆ. ಸೊ ಹಾಗಾದ್ರೆ ಔಟ್ಸೈಡ್ ದ ಸಿಸ್ಟಮ್ ಈ ಕಡೆಗೆ ಇಟ್ರೆ ಅಂತ ಪಾಸಿಬಿಲಿಟಿನೇ ಇಲ್ಲ. ಸೊ ಲೆಟ್ ಅಸ್ ಶಿಫ್ಟ್ ಟು ದ ಲೆಫ್ಟ್ ಸೈಡ್. ಸೊ ಪಾಸಿಬಿಲಿಟಿ 1 ಔಟ್ಸೈಡ್ ದ ಸಿಸ್ಟಮ್ ರೈಟ್ ಸೈಡ್ ನಲ್ಲಿ ಫೇಲ್ ಆಯ್ತು. ಸೊ ರೈಟ್ ಸೈಡ್ ಪಾಸಿಬಿಲಿಟಿನೇ ಇಲ್ಲ. ಅದೇ ಚಾರ್ಜ್ ನ ಈ ಕಡೆ ಇಟ್ ನೋಡಿ, ಪ್ಲಸ್ ಕ್ಯೂ ಚಾರ್ಜ್, ಕ್ಯಾಪಿಟಲ್ ಕ್ಯೂ ಚಾರ್ಜ್ ನ ಇದ್ಯಾವ ಫೋರ್ಸ್ ಪಾಸಿಟಿವ್, ಇದ್ಯಾವ ಚಾರ್ಜ್ ಪಾಸಿಟಿವ್ ಚಾರ್ಜ್, ಇದು ಕೂಡ ಪಾಸಿಟಿವ್ ಚಾರ್ಜ್. ಎರಡು ರಿಪಲ್ ಆಗತ್ತೆ. ಹಾಗಾದ್ರೆ ರಿಪಲ್ಸಿವ್ ಫೋರ್ಸ್ ಈ ಕಡೆಗೆ ಇರುತ್ತೆ. ಇದು ಅಷ್ಟೇ ಅಗೈನ್ ಪಾಸಿಟಿವ್ ಚಾರ್ಜ್ ಆಗಿರೋದ್ರಿಂದ ಅಗೈನ್ ರಿಪಲ್ಸಿವ್ ಫೋರ್ಸ್ ಆಗತ್ತೆ. ಎರಡು ರಿಪಲ್ಸಿವ್ ಫೋರ್ಸ್ ಒಂದೇ ಕಡೆ ಆಕ್ಟ್ ಆಗ್ತಾ ಇದೆ. ಸೊ ನೆಟ್ ಫೋರ್ಸಸ್ 0 ಆಗೋ ಸಾಧ್ಯತೆನೇ ಇಲ್ಲ. ಸೊ therefore ಔಟ್ಸೈಡ್ ದ ಸಿಸ್ಟಮ್ ಲೆಫ್ಟ್ ಸೈಡ್ ಅದು ಕೂಡ ಪಾಸಿಬಿಲಿಟಿ ಇಲ್ಲ, ಫೇಲ್ ಆಯ್ತು. ಇನ್ನು ಉಳಿದಿರೋ ಆಪ್ಷನ್ ಯಾವುದು? ಇನ್ ಬಿಟ್ವೀನ್ ಟೂ ಚಾರ್ಜಸ್. ಸೊ ಪಾಸಿಬಿಲಿಟಿ 2 ಚೆಕ್ ಮಾಡೋಣ. ಪಾಸಿಬಿಲಿಟಿ 2 in between two charges. In between two charges ಯಾವುದೋ ಒಂದು ರ್ಯಾಂಡಮ್ ಪೊಸಿಷನ್ ಗೆ ತಗೊಂತೇನೆ. ಸೊ ಇಲ್ಲಿ ಯಾವುದೋ ಒಂದು ಪೊಸಿಷನ್ ಅಲ್ಲಿ ಕ್ಯೂ ಹೇಳ್ತೀನಿ. ಈಗ ಇದು ಪಾಸಿಟಿವ್ ಚಾರ್ಜ್, ಇವೆರಡು ರಿಪಲ್ಸಿವ್ ಫೋರ್ಸ್ ಈ ಕಡೆಗೆ ಇರುತ್ತೆ. ಆಬ್ವಿಯಸ್ಲಿ ಇದು ಪಾಸಿಟಿವ್ ಚಾರ್ಜ್ ರಿಪಲ್ಸಿವ್ ಇದೆ. ಅಂದ್ರೆ ಈ ಫೋರ್ಸ್ ನ ಯಾವುದೋ ಒಂದು ಪೊಸಿಷನ್ ಅಲ್ಲಿ ಇಟ್ಟಾಗ ಎರಡು ಸೇಮ್ ಬರುತ್ತೆ. ಹಾಗಾಗಿ ನೆಟ್ ಫೋರ್ಸ್ 0 ಆಗೋ ಸಾಧ್ಯತೆ ಇದೆ. ಹಾಗಾದ್ರೆ ಈಕ್ವಿಲಿಬ್ರಿಯಂ ಪಾಯಿಂಟ್ ಎಕ್ಸಿಸ್ಟ್ ಆಗತ್ತೆ ಇನ್ ಬಿಟ್ವೀನ್ ಟೂ ಚಾರ್ಜಸ್. ಸೊ ಲೆಟ್ ಅಸ್ ಸಾಲ್ವ್ ದೋಸ್ ಥಿಂಗ್ಸ್. ಸೊ ಈಗ ಅದನ್ನ ಮ್ಯಾಥಮೆಟಿಕಲ್ ಆಗಿ ಸಾಲ್ವ್ ಮಾಡೋಣ. ಲೆಟ್ ಅಸ್ ಸಾಲ್ವ್ ದೋಸ್ ಮ್ಯಾಥಮೆಟಿಕ್ಸ್. ಲೆಟ್ ಅಸ್ ಅಸ್ಯೂಮ್ x is the distance. ಇಲ್ಲಿಂದ ಇಲ್ಲಿಗೆ x ಡಿಸ್ಟೆನ್ಸ್ ಇದೆ ಅಂತ ಅನ್ಕೊಳ್ಳೋಣ. ಸೊ ಇಲ್ಲಿಂದ ಇಲ್ಲಿಗೆ r ಡಿಸ್ಟೆನ್ಸ್ ಅವರೇ ಕೊಟ್ಟಿದ್ದಾರೆ. ಸೊ ಇಲ್ಲಿಂದ ಇಲ್ಲಿಗೆ x ಆದ್ರೆ ಇಲ್ಲಿಂದ ಇಲ್ಲಿಗೆ ಏನಾಗುತ್ತೆ, r minus x ಆಗುತ್ತೆ. We need to find the value of x. Now for equilibrium, so ಇದು ಪಾಸಿಬಲ್ ಇದೆ. F net equal to 0 ಆದ್ರೆ force acting due to one charge is equal to force acting due to second charge. That is k into q1 q2 divided by distance square. That is small q into capital Q divided by x square. That is equals to k into small q ala q1 q2 capital Q 4q square divided by r minus x whole square. So capital K capital Q small q ಇವೆಲ್ಲ ಕ್ಯಾನ್ಸಲ್ ಆಗತ್ತೆ.
ಏನ್ ಮಾಡಿದೆ ಇಲ್ಲಿ 4q² ಅಲ್ಲ ಬರೀ 4q. ಸೊ ಕ್ಯಾನ್ಸಲ್ ಆಗುತ್ತೆ. ಇನ್ನು ಉಳಿದಿರ್ತಕ್ಕಂಥ ಟರ್ಮ್ ಏನಿದೆ 1 divided by x² that is equals to 4 divided by r minus x whole square ಬರುತ್ತೆ. So let us solve this one. r minus x whole square is equals to 4x². Taking square root on both sides. Square root on both sides ತಗೊಂಡ್ರೆ r minus x is equals to plus r minus 2x ಬರುತ್ತೆ. In other words, two possibilities ಏನು r minus x is equals to 2x. ಇನ್ನೊಂದು ಪಾಸಿಬಿಲಿಟಿ r minus x is equals to minus 2x. ಎರಡನ್ನೂ ಸಾಲ್ವ್ ಮಾಡೋಣ. ಇದನ್ನ ಆ ಕಡೆ ಕಳಿಸಿದ್ರೆ 3x is equals to r ಬರುತ್ತೆ, x is equals to r by 3 ಬರುತ್ತೆ. ಅದೇ ರೀತಿ ಇದನ್ನ ಸಾಲ್ವ್ ಮಾಡಿದ್ರೆ r is equals to minus 3x ಬರುತ್ತೆ, x is equals to minus r by 3 ಬರುತ್ತೆ. ಸೊ ಪಾಸಿಬಿಲಿಟಿ ಇದೆಯಾ? ಇದು ಆಲ್ರೆಡಿ ಪಾಸಿಬಿಲಿಟಿ ಇಲ್ಲ ಅಂತ ನಾವು ಪ್ರೂವ್ ಮಾಡಿ ಇಟ್ಟಿದ್ದೀವಿ. ಸೊ therefore did I do any wrong here? So r minus x is equals to ಅಲ್ಲ minus 3x ಅಲ್ಲ. So r is equals to minus x. ಅಂದ್ರೆ ಇಲ್ಲಿಂದ minus x ಡಿಸ್ಟೆನ್ಸ್, ನಾವು ಈ ಡಿಸ್ಟೆನ್ಸ್ ನ ಪಾಸಿಟಿವ್ ತಗೊಂಡಿನಿ, ಇಲ್ಲಿಂದ minus x ಡಿಸ್ಟೆನ್ಸ್ ಲೆಫ್ಟ್ ಸೈಡ್ ಹೋದ್ರೆ ಇನ್ನೊಂದು ವ್ಯಾಲ್ಯೂ ಸಿಗುತ್ತೆ ಅಂತ ಹೇಳ್ತಾರೆ. ಅದು ಆಲ್ರೆಡಿ ಪ್ರಾಕ್ಟಿಕಲ್ ಆಗಿ ಒಬೆ ಆಗಲ್ಲ ಅಂತ ನಾವು ಹೇಳಿದೀವಿ. ಸೊ therefore this is not possible. So this is possible. ಸೊ ಇಲ್ಲಿಂದ ಈ ಡಿಸ್ಟೆನ್ಸ್ ಗೆ ತಗೊಂಡು ಹೋದ್ರೆ r by 3 ಡಿಸ್ಟೆನ್ಸ್ ಅಲ್ಲಿ ಈ ಚಾರ್ಜ್ ಅನ್ನ ಇಟ್ರೆ ಈಕ್ವಿಲಿಬ್ರಿಯಂ ಪಾಯಿಂಟ್ ಸಿಗತ್ತೆ. ಸೊ ಒಂದು ಕನ್ಕ್ಲೂಷನ್ ಇಲ್ಲಿ ಕೊಡಬಹುದು, ದ ಈಕ್ವಿಲಿಬ್ರಿಯಂ ಪಾಯಿಂಟ್ ಇಸ್ ನಿಯರ್ ಟು ದ ಸ್ಮಾಲರ್ ಚಾರ್ಜ್ ಇನ್ ದ ಮ್ಯಾಗ್ನಿಟ್ಯೂಡ್. ಸೇಮ್ ಲಾಜಿಕ್ ನೀವು ಬೇಕಾದ್ರೆ ಇದು -q, ಇದು -4q ತಗೊಳ್ಳಿ. ಸೊ ಇದನ್ನ ಬೇಕಾದ್ರೆ +q ಅಂತ ತಗೊಳ್ಳಿ, ಬೇರೆ ಚಾರ್ಜ್ -q ಅಂತ ತಗೊಳ್ಳಿ. ಸೊ ವಿಲ್ ಗೆಟ್ ದ ಸೇಮ್ ಆನ್ಸರ್, ಸೇಮ್ ಲಾಜಿಕ್ ಬರುತ್ತೆ. ಸೊ ಇದಕ್ಕೆ ಬೇಕಾದ್ರೆ ಫಾರ್ಮುಲಾನ ಕೊಡ್ತೀನಿ. ದ ಈಕ್ವಿಲಿಬ್ರಿಯಂ ಪಾಯಿಂಟ್ ಬಿಟ್ವೀನ್ ಟೂ ಲೈಕ್ ಚಾರ್ಜಸ್, I'll write here, if two charges, the equilibrium point between two like charges lies between the system and near to the smaller charge. ಅಂದ್ರೆ ಓನ್ಲಿ ಮ್ಯಾಗ್ನಿಟ್ಯೂಡ್ ಕನ್ಸಿಡರ್ ಮಾಡ್ಬೇಕು. ಇಲ್ಲಿ ಮ್ಯಾಗ್ನಿಟ್ಯೂಡ್ ಅಲ್ಲಿ ಯಾವ್ದು ಸ್ಮಾಲರ್ ಚಾರ್ಜ್ ಇರುತ್ತೋ ಅದಕ್ಕೆ ತುಂಬಾ ಹತ್ರ ಆಗಿರುತ್ತೆ. ಅಂಡ್ ಆಲ್ಸೋ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಕ್ಕೆ ಒಂದು ಶಾರ್ಟ್ ಕಟ್ ಫಾರ್ಮುಲಾ ಇದೆ. x is equals to square root of q of smaller charge divided by square root of q larger charge plus square root of q smaller charge whole into L. So this is a formula to find. ಡೈರೆಕ್ಟ್ ಆಗಿ ಬೇಕಾದ್ರೆ ಯೂಸ್ ಮಾಡಬಹುದು. ಸರ್ ಮೊದಲೇ ಹೇಳ್ಬೋದಾಗಿತ್ತಲ್ಲ. ಸೊ ಕನ್ನಡ ಅದೇ ಹೇಗ್ ಮಾಡೋದು ಅಂತ ಗೊತ್ತಾದ್ರೆ ತಾನೆ ಇದು ನೆನಪಿರೋದು. ಸೊ ಲೆಟ್ಸ್ ಕನ್ಸಿಡರ್ ಈ ಸಿಚುವೇಶನ್ ನೋಡೋಣ. ಸೊ L ವ್ಯಾಲ್ಯೂ, x ವ್ಯಾಲ್ಯೂ, ಇದು ಸಾರಿ x ಅಲ್ಲ r ವ್ಯಾಲ್ಯೂ, r ಕೊಟ್ಟಿದ್ದೀನಿ. ಸೊ ವಾಟ್ ಇಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಸ್ಮಾಲರ್ ಚಾರ್ಜ್ ಇನ್ ದಿಸ್ ಸಿಚುವೇಶನ್? x is equals to square root of smaller charge is q whole divided by square root of larger charge, that is square root of 4q plus square root of q into r ಕೊಟ್ಟಿದ್ದಾರೆ. ಸೊ r ವ್ಯಾಲ್ಯೂ ನ ಫೈಂಡ್ ಔಟ್ x ವ್ಯಾಲ್ಯೂ ನ ಫೈಂಡ್ ಔಟ್ ಮಾಡಬೇಕು. ದಟ್ ಇಸ್ ಈಕ್ವಲ್ಸ್ ಟು square root of q divided by 2 square root of q plus square root of q into r. ಸೊ ಇವೆಲ್ಲ ಕ್ಯಾನ್ಸಲ್ ಆಗುತ್ತೆ. what you get in the denominator is x is equals to 1 by 3 into r. So that's what we have said. ಆಗ್ಲೇ ಹೇಳಿದ್ನಲ್ಲ r by 3 value, again you can get using the formula. So let's go to the next JEE question. So next concept ಇದೆ ಅನ್ಲೈಕ್ ಚಾರ್ಜಸ್ ಇದ್ರೆ ಏನಾಗುತ್ತೆ ಅಂತ. ಅದನ್ನ ಒಂದು ಕ್ವಶನ್ ತಗೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್ ಕ್ವಶನ್ ಫ್ರಮ್ JEE 2021. ಈ ತರ ಒಂದು ಸಿಸ್ಟಮ್ ನ ಕೊಟ್ಟಿದ್ದಾರೆ. -20 ಮೈಕ್ರೋಕೂಲಂ, -5 ಮೈಕ್ರೋಕೂಲಂ ಎರಡು ಚಾರ್ಜಸ್ ಇದೆ, ಫಿಕ್ಸ್ ಆಗಿದೆ. ಅವೆರಡರ ನಡುವೆ ಡಿಸ್ಟೆನ್ಸ್ 5 ಸೆಂಟಿಮೀಟರ್ ಇದೆ. ಸೊ ಈಗ ಯಾವ್ದಾದ್ರು ಒಂದು ಥರ್ಡ್ ಚಾರ್ಜ್ ನ ಪ್ಲೇಸ್ ಮಾಡ್ಬೇಕಾದ್ರೆ ಸರ್ ಪಾಸಿಟಿವ್ ಚಾರ್ಜ್ ತಗೋಬೇಕಾ, ಒಂದು ಥರ್ಡ್ ಚಾರ್ಜ್ ನ +q ತಗೋಬೇಕಾ -q ತಗೋಬೇಕಾ? ಕದ ಯಾವ್ದಾದ್ರು ತಗೋ ಸೇಮ್ ಆನ್ಸರ್ ಬರುತ್ತೆ. ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ನೀವು ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಹೋಗಿ ನಾವು ಪಾಸಿಟಿವ್ ಚಾರ್ಜ್ ತಗೊಂಡಿದ್ವಾ +Q, ಅದರ ಬದಲು -Q ತಗೊಳ್ಳಿ. ಅಗೈನ್ ಯು ಆರ್ ಗೋಯಿಂಗ್ ಟು ಗೆಟ್ ದ ಸೇಮ್ ಥಿಂಗ್. ಸೊ ಈಗ ಅದ್ರ ನಡುವೆ ಎಲ್ಲಿ ನಡುವೆ ಅಂತ ಹೇಳ್ತಿಲ್ಲ. ಸೊ ಎಲ್ಲಿ ಒಂದು ಥರ್ಡ್ ಚಾರ್ಜ್ ನ ಪ್ಲೇಸ್ ಮಾಡಿದ್ರೆ ನೆಟ್ ಫೋರ್ಸ್ ವಿಲ್ ಬಿ 0 ಅಂತ ಕೇಳ್ತಿದ್ದಾರೆ. ಸೊ ಲೆಟ್ ಅಸ್ ಸಿ ದ ಪಾಸಿಬಿಲಿಟೀಸ್. ಯಾವ್ಯಾವ ಪಾಸಿಬಿಲಿಟೀಸ್ ಇದೆ ಅಂತ ನೋಡೋಣ. 20 ಮೈಕ್ರೋಕೂಲಂ, ಇಲ್ಲಿ ಬಂದು -5 ಮೈಕ್ರೋಕೂಲಂ. ಸೊ ನಾನು ಒಂದು ಟೆಸ್ಟ್ ಚಾರ್ಜ್ ನ ಪಾಸಿಟಿವ್ ತಗೊಂತೀನಿ. ಸೊ ಲೆಟ್ ಅಸ್ ಕನ್ಸಿಡರ್ ಪಾಸಿಟಿವ್ ಚಾರ್ಜ್. ಸೊ ಒಂದು ಪಾಸಿಟಿವ್ ಚಾರ್ಜ್ ನ +q ನ ತಗೊಂತೀನಿ. ಪಾಸಿಟಿವ್ ಚಾರ್ಜ್ +q. ಸೊ ಇದು ಪಾಸಿಟಿವ್ ಚಾರ್ಜ್, ಇದು ಪಾಸಿಟಿವ್ ಚಾರ್ಜ್, ರಿಪಲ್ಷನ್ ಇರತ್ತೆ, ಹಾಗಾಗಿ ರಿಪಲ್ಸಿವ್ ಫೋರ್ಸ್ ಈ ಕಡೆಗೆ ಹೋಗುತ್ತೆ. ಇದೇನಿದು
ನೆಗೆಟಿವ್ ಚಾರ್ಜ್ ಇದು ಪಾಸಿಟಿವ್ ಚಾರ್ಜ್, ಇದು ಅಟ್ರಾಕ್ಟಿವ್ ಆಗಿರುತ್ತೆ. ಕಂದ ಇಲ್ಲಿ ನೋಡು, ಇದು 20 ಮೈಕ್ರೋಕೂಲಮ್ ಇದೆ, ಇದು 5 ಮೈಕ್ರೋಕೂಲಮ್ ಇದೆ. ಡಿಸ್ಟೆನ್ಸ್ ಇದು ಜಾಸ್ತಿ ಇದೆ, ಇದು ಕಮ್ಮಿ ಇದೆ. ಅಂದ್ರೆ ಎಫ್ ಇಸ್ ಈಕ್ವಲ್ಸ್ ಟು ಕೆ ಇಂಟು Q1 Q2 ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಇವೆರಡನ್ನು ಕನ್ಸಿಡರ್ ಮಾಡಿದಾಗ ಇದು ಡಾಮಿನೇಟ್ ಮಾಡ್ತಾ ಇದೆ, ಇದು ಡಾಮಿನೇಟ್ ಮಾಡಿದೆ, ಇವೆರಡ ನಡುವೆ ಫೋರ್ಸ್ ಜಾಸ್ತಿ ಇರುತ್ತೆ. ಸೊ ಮತ್ತೆ ಇದು ಕಮ್ಮಿ ಆದಾಗ, ಈ ಡಿಸ್ಟೆನ್ಸ್ ಕಮ್ಮಿ ಆದಾಗ ಮತ್ತೆ ಫೋರ್ಸ್ ಜಾಸ್ತಿ ಆಯ್ತು. ಬಟ್ ಇಲ್ಲಿ ನೋಡಿ, ಇಲ್ಲಿ Q1 Q2 ಕೂಡ ಕಮ್ಮಿ ಇದೆ, ಬಟ್ ಆರ್ ವ್ಯಾಲ್ಯೂ ಜಾಸ್ತಿ ಇದೆ. ಅಂದ್ರೆ ಇದರ ಮುಂದೆ ಇದು ಬಚ್ಚ, ಇಟ್ ಕೆನಾಟ್ ಹೆಲ್ಪ್, ಏನು ಮಾಡಕ್ಕಾಗಲ್ಲ. ಸೊ ಹಾಗಾಗಿ ಇದು ತುಂಬಾ ಸ್ಮಾಲ್ ಆಗಿರುತ್ತೆ. ಈ ಸಿಚುವೇಶನ್ ಪ್ರಕಾರ ಯಾವುದೇ ಡಿಸ್ಟೆನ್ಸ್ ಲೆಫ್ಟ್ ಸೈಡ್ ಯಾವುದೇ ಡಿಸ್ಟೆನ್ಸ್ ಅಲ್ಲಿ ನೀವು ಒಂದು ಚಾರ್ಜ್ ನ ಇಟ್ರು, ದರ್ ಎಕ್ಸಿಸ್ಟ್ ನೋ ಇಕ್ವಿಲಿಬ್ರಿಯಂ ಪಾಯಿಂಟ್. ಸೊ ಹಾಗಾದ್ರೆ 5 ಸೆಂಟಿಮೀಟರ್ ಫ್ರಮ್ 20 ಮೈಕ್ರೋಕೂಲಮ್ ಆನ್ ದ ಲೆಫ್ಟ್ ಸೈಡ್ ಆಫ್ ದ ಸಿಸ್ಟಮ್, ಆಪ್ಷನ್ ಡಮಾರ್ ಹೋಯ್ತು. ನೆಕ್ಸ್ಟ್ ಇನ್ನೊಂದು ನೋಡೋಣ. ಸೊ ಲೆಟ್ ಅಸ್ ಕೀಪ್ ಇನ್ಸೈಡ್ ಸಿಸ್ಟಮ್ ಒಳಗಡೆ ಇರ್ತೀನಿ. ಸೊ ಲೆಟ್ ಅಸ್ ಕನ್ಸಿಡರ್, ಸೊ ಇದು 20 ಮೈಕ್ರೋಕೂಲಮ್, ಇದು -5 ಮೈಕ್ರೋಕೂಲಮ್. ಸೊ ಈಗ ಯಾವುದೋ ಒಂದು ಚಾರ್ಜ್ ಹತ್ರ ಇರ್ತೀನಿ. ಸೊ ಇಲ್ಲಿ ಇರ್ತೀನಿ ಕ್ಯಾಪಿಟಲ್ ಕ್ಯೂ. ಇವೆರಡು ನಡುವೆ ಇರ್ತಕ್ಕಂಥ ಫೋರ್ಸ್ ಎಂತದು? ಅಟ್ರಾಕ್ಷನ್. ಇದು ಈ ಕಡೆಗೆ ಹೋಗುತ್ತೆ. ಇದು ಯಾವ್ದು? ಇದು ಪಾಸಿಟಿವ್ ಚಾರ್ಜ್, ಇದು ಕೂಡ ಪಾಸಿಟಿವ್ ಚಾರ್ಜ್. ಅಗೇನ್ ಇಟ್ ಇಸ್ ಪಾಸಿಟಿವ್ ಚಾರ್ಜ್ ಆಗಿರೋದ್ರಿಂದ ರಿಪಲ್ಷನ್ ಆಗತ್ತೆ. ಎರಡು ಫೋರ್ಸಸ್ ಆ ಕಡೆಗೆ ಆಕ್ಟ್ ಆಗ್ತಾ ಇರುತ್ತೆ. ದೇರ್ ಎಕ್ಸಿಸ್ಟ್ ನೋ ಸಚ್ ಪೊಸಿಷನ್ ಇನ್ ಬಿಟ್ವೀನ್ ದೀಸ್ ಟು. ಇವೆರಡರ ನಡುವೆ ಯಾವುದೇ ಪೊಸಿಷನ್ ಇಲ್ಲ. ಹಾಗಾಗಿ ದ ಆಪ್ಷನ್ ಇನ್ಯಾವುದಿದೆ? ಇನ್ ಬಿಟ್ವೀನ್ ಚಾರ್ಜಸ್. ಈ ಆಪ್ಷನ್ ಕೂಡ ಡಮಾರ್ ಹೋಯ್ತು. ಅಟ್ ಮಿಡ್ ಪಾಯಿಂಟ್ ಬಿಟ್ವೀನ್ ಟೂ ಚಾರ್ಜಸ್, ಲೆಟ್ ಅಸ್ ಸಿ ಆಪ್ಷನ್ ಸಿ ಡಿ ಏನಾದ್ರೂ ಕರೆಕ್ಟ್ ಆಗತ್ತೇನೋ. ಸೊ ಮಿಡ್ ಪಾಯಿಂಟ್ ಅಲ್ಲಿ ಇಟ್ರೆ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಆರ್ ಇರುತ್ತೆ, ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಆರ್ ಇರುತ್ತೆ. ಕಂದ ಇವನು ಡಾಮಿನೇಟ್ ಮಾಡ್ತಿದ್ದಾನೆ. ಸೊ ಡಿನಾಮಿನೇಟರ್ ಸೇಮ್ ಇರ್ಬೇಕಾದ್ರೆ ಇವನ್ ನ್ಯೂಮರೇಟರ್ ಅಲ್ಲಿ ಇರ್ತಕ್ಕಂಥ ಈ ಫೋರ್ಸ್ ಡಾಮಿನೇಟ್ ಆಗ್ತಿದೆ ಕಂಪೇರ್ಡ್ ಟು ದಿಸ್ ಒನ್. ಸೊ ಹಾಗಾಗಿ ಸೊ ಮಿಡ್ ಪಾಯಿಂಟ್ ಅಲ್ಲಿ ಇದ್ರೆ ಆ ಕಡೆಗೆ ರಿಪಲ್ ಆಗತ್ತೆ ಜಾಸ್ತಿ. ದೇರ್ಫೋರ್ ಆಪ್ಷನ್ ಡಿ ಇಸ್ ಆಲ್ಸೋ ರಾಂಗ್ ಆನ್ಸರ್. ಇನ್ನು ಉಳಿದಿರೋದು ಒಂದೇ ಸರ್ ಅಂತ ಅದನ್ನ ಹಾಕ್ಬೇಡಿ. ಸೊ ಲೆಟ್ ಅಸ್ ಸಾಲ್ವ್ ದೋಸ್ ಥಿಂಗ್ಸ್. ಅದನ್ನೇ ಸಾಲ್ವ್ ಮಾಡೋಣ. ದ ಓನ್ಲಿ ಪಾಸಿಬಲ್ ಥಿಂಗ್ ಇಸ್ ಔಟ್ಸೈಡ್ ದ ಸಿಸ್ಟಮ್, ರೈಟ್ ಸೈಡ್ ಟು ದ -5 ಮೈಕ್ರೋಕೂಲಮ್. ಓನ್ಲಿ ಪಾಸಿಬಲ್. ಇದು ಪಾಸಿಬಲ್ ಇಲ್ಲ, ಇದು ಪಾಸಿಬಲ್ ಇಲ್ಲ, ಇದು ಪಾಸಿಬಲ್ ಇಲ್ಲ. ಸೊ 20 ಮೈಕ್ರೋಕೂಲಮ್ ಇಂದ 5 ಸೆಂಟಿಮೀಟರ್ ಡಿಸ್ಟೆನ್ಸ್ ಅಲ್ಲಿ -5 ಮೈಕ್ರೋಕೂಲಮ್ ಇದೆ. ಸೊ ಇಲ್ಲಿಂದ ಒಂದು ಎಕ್ಸ್ ಡಿಸ್ಟೆನ್ಸ್ ನಲ್ಲಿ ಕ್ಯಾಪಿಟಲ್ ಕ್ಯೂ ನ ಇಡ್ತೀನಿ. ಆ ಡಿಸ್ಟೆನ್ಸ್ ಎಷ್ಟು ಅಂತ ಫೈಂಡ್ ಔಟ್ ಮಾಡ್ಬೇಕು. ಇಲ್ಲೂ ಪಾಸಿಬಲ್ ಇಲ್ಲ, ಇಲ್ಲೂ ಪಾಸಿಬಲ್ ಇಲ್ಲ. ಓನ್ಲಿ ಪಾಸಿಬಿಲಿಟಿ ಇಸ್ ದಿಸ್ ಒನ್. ಸೊ ಹಾಗಾದ್ರೆ ಇಲ್ಲಿ ಯಾವ ಫೋರ್ಸಸ್ ಆಕ್ಟ್ ಆಗ್ತಾ ಇದೆ? ಒಂದು ಡ್ಯೂ ಟು, ಸೊ ಇದನ್ನ ಎ ಅಂತ ಕರಿತೀನಿ, ಇದನ್ನ ಬಿ ಅಂತ ಕರಿತೀನಿ. ಫೋರ್ಸ್ ಡ್ಯೂ ಟು ಚಾರ್ಜ್ ಎ, ಅಂಡ್ ಇದು ಪಾಸಿಟಿವ್ ಚಾರ್ಜ್, ಇದು ನೆಗೆಟಿವ್ ಚಾರ್ಜ್ ಆಗಿರೋದ್ರಿಂದ ಅಟ್ರಾಕ್ಷನ್ ಇರುತ್ತೆ. ಸೊ ಐ ಕಾಲ್ ದಿಸ್ ಆಸ್ ಅ ಫೋರ್ಸ್ ಡ್ಯೂ ಟು ಚಾರ್ಜ್ ಬಿ. ಸೊ ಎರಡು ಬ್ಯಾಲೆನ್ಸ್ ಆದಾಗ ನಮಗೆ ಇಕ್ವಿಲಿಬ್ರಿಯಂ ಪಾಯಿಂಟ್ ಸಿಗುತ್ತೆ. ಇಕ್ವಿಲಿಬ್ರಿಯಂ ಪಾಯಿಂಟ್ ಆಗ್ಬೇಕಾದ್ರೆ ಎಫ್ ಎ ಶುಡ್ ಬಿ ಈಕ್ವಲ್ ಟು ಎಫ್ ಬಿ. ದ ಫೋರ್ಸ್ ಡ್ಯೂ ಟು ದಿಸ್ ಚಾರ್ಜ್ ಶುಡ್ ಬಿ ಈಕ್ವಲ್ ಟು ಫೋರ್ಸ್ ಡ್ಯೂ ಟು ದಿಸ್ ಚಾರ್ಜ್. ಸೊ ದಟ್ ಇಸ್ ಕೆ ಇಂಟು Q1 Q2. ಸೊ Q1 ಏನಿದೆ? 20 ಮೈಕ್ರೋಕೂಲಮ್ ಇದೆ, ಇಂಟು ಕ್ಯಾಪಿಟಲ್ ಕ್ಯೂ ಡಿವೈಡೆಡ್ ಬೈ ಈ ಡಿಸ್ಟೆನ್ಸ್ ಪ್ಲಸ್ ಈ ಡಿಸ್ಟೆನ್ಸ್. ಟೋಟಲ್ ಡಿಸ್ಟೆನ್ಸ್ ಏನಾಗುತ್ತೆ? 5 ಪ್ಲಸ್ ಎಕ್ಸ್ ಆಗುತ್ತೆ. 5 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್ ಆಗುತ್ತೆ. ದಟ್ ಈಸ್ ಈಕ್ವಲ್ಸ್ ಟು Q1 Q2 divided by distance square. So that is K into 5 into capital Q divided by x square. So ಇದು ಕ್ಯಾನ್ಸಲ್ ಆಗುತ್ತೆ ನೋಡಿ. ಕ್ಯಾಪಿಟಲ್ ಕ್ಯೂ ಕ್ಯಾಪಿಟಲ್ ಕೆ ಕ್ಯಾನ್ಸಲ್ ಆಗುತ್ತೆ. 5 ಇಂದ ಇದು 4 ಇಂದ ಹೋಗುತ್ತೆ. 4x square. 4x square is equals to 5 plus x whole to the power of 2. ಸೊ ಇದನ್ನ ಬೇಕಾದ್ರೆ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್ ತಗೊಳ್ಳೋಣ ಅಂದ್ರೆ ತಗೋಬಹುದು ನೋಡಿ. ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್ 5 plus x is equals to plus or minus 2x ಬರುತ್ತೆ. ಸೊ ಒಂದು ಪಾಸಿಬಿಲಿಟಿ ಏನಿದೆ? 5 plus x is equals to plus 2, 5 plus x is equals to minus 2 ಬರುತ್ತೆ. minus 2x plus 2x ಬರೀ 2 ಅಲ್ಲ. ಸೊ ಕ್ಯಾನ್ ಸಾಲ್ವ್ ದಿಸ್ ಒನ್. ಇದು ಆ ಕಡೆಗೆ ಹೋದ್ರೆ x is equals to 5 ಸೆಂಟಿಮೀಟರ್, ಅಂಡ್ ಇದು ಆ ಕಡೆಗೆ ಹೋದ್ರೆ minus 3x is equals to 5 ಬರುತ್ತೆ. x is equals to minus 5/3 ಬರುತ್ತೆ. ಮೋಸ್ಟ್ಲಿ ಅವರು ಅದ ಆಪ್ಷನ್ ಕೊಟ್ಟಿದ್ರು ಅನ್ಸುತ್ತೆ ಕನ್ಫ್ಯೂಸ್ ಮಾಡೋದಕ್ಕೆ. ಸೊ x is equal to minus 5/3 ಅಂದ್ರೆ ಇಲ್ಲಿಂದ x ಡಿಸ್ಟೆನ್ಸ್ ನ ಈ ಕಡೆಗೆ ತಗೋಬೇಕು. ಸೊ ದಿಸ್ ಇಸ್ ನಾಟ್ ಪಾಸಿಬಲ್ ಇಲ್ಲ. ಸೊ ಹಾಗಾಗಿ ಉಳಿದಿರೋದು ಒಂದೇ. ಸೊ ದಟ್ ಇಸ್ x is equal to 5 ಸೆಂಟಿಮೀಟರ್ ಫ್ರಮ್ ಸ್ಮಾಲರ್ ಚಾರ್ಜ್ ಇಂದ 5 ಸೆಂಟಿಮೀಟರ್ ಅಂಡ್ outside the system option ಇದೆ. So that is 5 centimeter from -5 microcoulomb and right side the system. ಈ ತರ ಒಂದು ಪಾಸಿಟಿವ್ ಚಾರ್ಜ್ ಒಂದು ನೆಗೆಟಿವ್ ಚಾರ್ಜ್ ಇದ್ದಾಗ ಜನರಲೈಸ್ಡ್ ಈಕ್ವೇಶನ್ ಕೊಡ್ತೀನಿ ನೋಡಿ. ಇದನ್ನ ನೋಟ್ ಮಾಡ್ಕೊಳ್ಳಿ. ಐ ಆಮ್ ಗೋಯಿಂಗ್ ಟು ಎರೇಸ್. ಒಂದು ಪಾಸಿಟಿವ್ ಚಾರ್ಜ್
ಇನ್ನೊಂದು ನೆಗೆಟಿವ್ ಚಾರ್ಜ್ ಇದ್ದಾಗ ಈಕ್ವಿಲಿಬ್ರಿಯಂ ಪಾಯಿಂಟ್ ಯಾವಾಗ್ಲೇ ಆಗ್ಲಿ ಸಿಸ್ಟಮ್ ಆಚೆ ಹೊರಗಡೆ ಇರುತ್ತೆ. ದ ಈಕ್ವಿಲಿಬ್ರಿಯಂ ಪಾಯಿಂಟ್ exists outside the system and smaller to the smaller charge, sorry, and near to the I am very sorry, near to the smaller charge. ಮೂರು ಕಾಲ ಆಗ್ತಾ ಇದೆ ಟೈಮ್ ಅಷ್ಟೇ, ಇನ್ನೇನಿಲ್ಲ, ಸೈಡ್ ಎಫೆಕ್ಟ್ಸ್. ನಿಯರ್ ಟು ದ ಸ್ಮಾಲರ್ ಚಾರ್ಜ್. ಸೊ ದಟ್ ಈಸ್ ದ ಅಬ್ಸರ್ವೇಷನ್. ಸೊ ಇದಕ್ಕೆ ಬೇಕಾದ್ರೆ ನಾವು ಜನರಲ್ ಈಕ್ವೇಶನ್ ಕೊಡಬಹುದು. The x value is equals to square root of qs divided by square root of q larger charge minus square root of qs whole into x. ನೋಡಿ ಇಲ್ಲಿ ಮೈನಸ್ ಬರುತ್ತೆ, ಅಲ್ಲಿ ಪ್ಲಸ್ ಬಂದಿತ್ತು, ಇಲ್ಲಿ ಮೈನಸ್ ಬಂತು. ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ 20 ಇದೆ, ಇಲ್ಲಿ 5 ಇದೆ. -5 ಅಂತ ತಗೋಬೇಡಿ, ಮತ್ತೆ ಇಲ್ಲಿ ಇಮ್ಯಾಜಿನರಿ ನಂಬರ್ ಬರುತ್ತೆ, ಬಾಯ್ ಬಿಡ್ಕೋಬೇಡಿ ಇಮ್ಯಾಜಿನರಿ ನಂಬರ್ ಬರ್ತಿದೆ ಅಂತ ಹೇಳಿ. ಸೊ ಜಸ್ಟ್ ಟೇಕ್ ದ ಮ್ಯಾಗ್ನಿಟ್ಯೂಡ್, ಓನ್ಲಿ ಮ್ಯಾಗ್ನಿಟ್ಯೂಡ್ ತಗೊಳ್ಳಿ. ಸೊ ಈ ಇದೇನಿದು r ಇದು, ಐ ಆಮ್ ವೆರಿ ಸಾರಿ. ಸೊ x is equals to square root of qs, ಸ್ಮಾಲರ್ ಚಾರ್ಜ್ ಏನಿದೆ 5 ಇದೆ, ಎಲ್ಲ ಮೈಕ್ರೋಕೂಲಮ್ ಇದೆ, ಹಾಗಾಗಿ ಕ್ಯಾನ್ಸಲ್ ಆಗುತ್ತೆ, ನಥಿಂಗ್ ಟು ವರಿ. ಸೊ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಲಾರ್ಜರ್ ಚಾರ್ಜ್ ಏನಿದೆ 20 ಮೈನಸ್ ಸ್ಕ್ವೇರ್ ರೂಟ್ ಆಫ್ 5 ಹೋಲ್ ಇಂಟು 5 ಬರುತ್ತೆ. ಸೊ ಈಗ ಇದನ್ನ ಸ್ಕ್ವೇರ್ ರೂಟ್ ಆಫ್ 5 ನ ಡಿನಾಮಿನೇಟರ್ ಗೆ ತಗೊಂಡ್ಬರ್ತೀನಿ. ಸ್ಕ್ವೇರ್ ರೂಟ್ ಆಫ್ 5 ಬರುತ್ತೆ. ಸೊ ಎರಡು ಕ್ಯಾನ್ಸಲ್ ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ x is equals to 1 divided by square root of 4 divided by 1 minus 1. So into 5 ಬರುತ್ತೆ. ಏನೋ ಮಿಸ್ ಆಯ್ತು, 5 4s ಕರೆಕ್ಟ್ ಆಗಿದೆ ಬಿಡಿ. ಸೊ ದಟ್ ಈಸ್ ಈಕ್ವಲ್ಸ್ ಟು 1 divided by square root of 4 ಏನು 2, ಆಲ್ರೆಡಿ ಇಲ್ಲಿ -1 ಇದೆ, into 5 ಬರುತ್ತೆ. ಸೊ ದಟ್ ಈಸ್ ಈಕ್ವಲ್ಸ್ ಟು 5a ಬರುತ್ತೆ. 2 minus 1 is 1. ಸೊ ಶಾರ್ಟ್ ಕಟ್ ಇದು. ಕಾನ್ಸೆಪ್ಟ್ ನ ಕಲಿರಿ ಆದಷ್ಟು. ಯಾವ ಸಿಚುವೇಶನ್ ಹೇಗ್ ಬರುತ್ತೋ ಗೊತ್ತಾಗಲ್ಲ, ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ. ಸೊ ದಟ್ಸ್ ಇಟ್. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಆಲ್ ದ ವೆರಿ ಬೆಸ್ಟ್.